ಹೆಸರು ಪ್ರಜ್ಞಾ. ನಾನು ಶುಭಂ ಕರೋತಿ ಮೈತ್ರಿ ಗುರುಕುಲದಲ್ಲಿ ಓದ್ತಿರೋ ವಿದ್ಯಾರ್ಥಿನಿ. ನನಗೆ 3 ಜನ ಮಹಾನ್ ವ್ಯಕ್ತಿಗಳನ್ನು ಸಂದರ್ಶನ ಮಾಡಬೇಕು ಅಂತ ಗೃಹ ಕಾರ್ಯ ಕೊಟ್ಟಿದ್ದರು. ಆದ ಕಾರಣ ನಿಮ್ಮನ್ನು ನಾನು ಸಂದರ್ಶನ ಮಾಡ್ತೇನೆ. ಅದರಿಂದ ನಿಮ್ಮ ಹೆಸರು? ನನ್ನ ಹೆಸರು ಎಸ್.ಎಲ್. ಅಶೋಕ್ ಕುಮಾರ್ ಅಂತೇಳಿ. ನಮ್ಮ ತಂದೆ ಹೆಸರು ನಿವೃತ್ತ ಶಿಕ್ಷಕರಾಗಿದ್ದು ಎಸ್.ಎನ್. ನಾಗಣ್ಣ ಅಂತೇಳಿ. ತಾಯಿ ಹೆಸರು ಭರದೇವಣ್ಣ ಅಂತೇಳಿ. ನಾನು ಹುಟ್ಟಿದ್ದು ಶ್ರವಣಬೆಳಗೊಳದಲ್ಲಿ, ಬೆಳೆದಿದ್ದು ಶ್ರವಣಬೆಳಗೊಳದಲ್ಲಿ, ನೌಕರಿಯನ್ನು ಮಾಡಿದ್ದು ಶ್ರವಣಬೆಳಗೊಳದಲ್ಲಿ. ನನ್ನ ಇಡೀ ಜೀವನ ಶ್ರವಣಬೆಳಗೊಳದ ಸುತ್ತಮುತ್ತಲೇ. ನೀವು ಹುಟ್ಟಿದ್ದು ಯಾವ ಇಸ್ವಿಯಲ್ಲಿ? ನಾನು 1945 ಮಾರ್ಚ್ 13ನೇ ತಾರೀಕು. ಅದರಲ್ಲಿ ತುಂಬ ವಿಶೇಷ ಅಂತಂದರೆ ಮಾರ್ಚ್ 13 ಅಂತ ಇದೆಯಲ್ಲ, ಇದು ಶ್ರವಣಬೆಳಗೊಳಕ್ಕೆ ಸೇರಿದವರಾಗಿರೋದ್ರಿಂದ ಮಾರ್ಚ್ 13 ಬಗ್ಗೆ ತುಂಬ ಗಮನಿಸಲಾಗಿದೆ. ಮಾರ್ಚ್ 13 ಅಂತಂದರೆ ಶ್ರವಣಬೆಳಗೊಳ ನಮ್ಮ ಮಂಡ್ಯದ ಧರ್ಮಸ್ಥಳದಲ್ಲಿ ಕಾಣಿಸುವಂಥದ್ದು ಗೊಮ್ಮಟೇಶ್ವರನ ಮೂರ್ತಿ. ಗೊಮ್ಮಟೇಶ್ವರನ ಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು 1986ರಲ್ಲಿ. ಆ ಗೊಮ್ಮಟೇಶ್ವರನಿಗೆ ಮೊದಲ ಮಹಾಪುಸ್ತಕ ನಡೆದಿದ್ದು ಮಾರ್ಚ್ 13. ಹಾಗಾಗಿ ತುಂಬ ವಿಶೇಷ. ಬಹುದಿನ ಮಹಾಪುಸ್ತಕ ಆದ ದಿನ ನಾನು ಇದೇ ಸಂತೋಷ ಮಾಡಿದೆ. ನಿಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಎಲ್ಲಾಯಿತು? ಯಾವ ಸ್ಕೂಲಲ್ಲಾಯಿತು? ಪ್ರಾಥಮಿಕ ಶಿಕ್ಷಣ ಶ್ರವಣಬೆಳಗೊಳದ ಮಠದ ಬೀದಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಆಗ ಅವತ್ತಿನ ಕಾಲದಲ್ಲಿ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈಸ್ಕೂಲು ಈ ಥರ ಇದ್ದಿತ್ತು. ಪ್ರೈಮರಿ ಸ್ಕೂಲಲ್ಲಿ 1ರಿಂದ 4ನೇ ತರಗತಿವರೆಗೆ ಅದನ್ನು ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದೆ. ಮುಂದೆ ಮಾಧ್ಯಮಿಕ ಶಾಲೆ ಅಲ್ಲಿ 5, 6, 7 ತರಗತಿಗಳಿತ್ತು. ಅದನ್ನು ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ಮಾಡಿದೆ. ನಂತರ 7, 8, 9, 10 ಅದು ಪ್ರೌಢಶಾಲೆಯ ಶಿಕ್ಷಣದ ಮಟ್ಟ. 3 ಹಂತ ಆಗಿತ್ತು. ಆ ಪ್ರೌಢಶಾಲೆಯ ಶಿಕ್ಷಣವನ್ನು ಶ್ರವಣಬೆಳಗೊಳಕ್ಕೆ ಸಮೀಪ ಇದ್ದಂಥ ಕಾಂತರಾಜದಲ್ಲಿ ಅಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾಡಿದೆ. 1960ರಲ್ಲಿ SSLC ತೆರಗಡೆ ಆದೆ. ಆಗಲೇ ನಾನು 71% ಮಾರ್ಕ್ಸ್ ತೆಗೆದು ಆ ಶಾಲೆಗೆ ಬರುವುದನ್ನು ಕೊಟ್ಟಿದ್ದೆ. ಶ್ರವಣಬೆಳಗೊಳದಲ್ಲಿ ಆಗ ಪ್ರೌಢಶಾಲೆ ಇರಲಿಲ್ಲ. ಇಲ್ಲಿಂದ 2 ಕಿಲೋಮೀಟ್ರು ದೂರಕ್ಕೆ ಮಧ್ಯಾಹ್ನ ಬುತ್ತಿ ಕಟ್ಕೊಂಡು ಹೋಗಿ ಓದಿ ತೆಗೆದೆ. ಮತ್ತು ಮುಂದೆ ಓದಲಿಕ್ಕೆ ಕಷ್ಟ ಆಯಿತು. ಮನೆಯಲ್ಲಿ ತಂದೆ ಪ್ರೈಮರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರು. 7 ಜನ ಮಕ್ಕಳಿದ್ದರು. ಓದೋದು ಸದ್ಯಕ್ಕೆ ಆರ್ಥಿಕವಾಗಿ ತುಂಬ ಕಷ್ಟ ಇತ್ತು. PUC ಓದಬೇಕು ಅಂತಂದರೆ ಹೊರಗಡೆ ಹೋಗಬೇಕಾಗಿತ್ತು. ಹಾಗೆಲ್ಲ ಕಾಲೇಜುಗಳಾಗಲಿ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಇರಲಿಲ್ಲ. ನಾವು ಜಿಲ್ಲಾ ಕೇಂದ್ರಗಳಿಗೆ ಹೋಗಬೇಕಾಗಿತ್ತು. ಹಾಸನಕ್ಕೆ ಹೋಗಿ ಓದಿಸುವಷ್ಟು ಚೈತನ್ಯ ನಮ್ಮ ತಂದೆಗೆ ಇರಲಿಲ್ಲ. ಹಾಗಾಗಿ ನಾನು ವಿದ್ಯಾಭ್ಯಾಸವನ್ನು SSLCಗೆ ನಿಲ್ಲಿಸಿ ಉದ್ಯೋಗವನ್ನು ಆರಿಸ್ಕೊಂಡಿದ್ದೆ. 18ನೇ ವಯಸ್ಸಿನಲ್ಲಿ ಅಂಚೆ ಕಚೇರಿಯಲ್ಲಿ ಉದ್ಯೋಗ ಸಿಕ್ಕಿದೆ. ನನ್ನ ಜೀವನ ನಾವು. ನಿಮ್ಮ ನೆಚ್ಚಿನ ಶಿಕ್ಷಕರು? ನನ್ನ ಶಿಕ್ಷಕರು ಭಾಳಷ್ಟು ಜನ ಇದ್ದಾರೆ. ಲಿಂಗರಾಜ ಅಂತ ಹೇಳಿದ್ರು, ರಾಜೇಂದ್ರ ಕುಮಾರ್ ಅಂತ ಇದ್ದರು, ಕೃಷ್ಣಪ್ಪ ಅಂತ ಇದ್ದರು. ಅವರೆಲ್ಲ ನೆನೆಸ್ಕೊಳ್ತೀನಿ. ಇನ್ನೊಬ್ಬರು ವಿಜಯಕುಮಾರ್ ಅಂತೇಳಿ ಪ್ರೈಮರಿ ಸ್ಕೂಲ್ನಲ್ಲಿ ನಮಗೆ ಪಾಠ ಹೇಳಿದಂಥ ಮಾಸ್ಟರ್. ಈಗ ನಾನು 80 ವರ್ಷ, ಅದು ಲೆಕ್ಕ ಹಾಕ್ತಾರೆ 75 ವರ್ಷದ ಹಿಂದೆ ಮಾಸ್ಟ್ರು ನನಗೊಂದು ಹಾಡು ಕಲಿಸ್ಕೊಂಡ್ರು. ಸಾಯಂಕಾಲ ಆಯಿತು ಕೂಡ ಆಟದ ಮೇಲೆ ನಾನು ಬಿಟ್ಟಾಗ ಅವತ್ತು ನಮಗೆ ಈ ಆಟವನ್ನು ಆಡಿಸ್ತಾಯಿದ್ರು. ಎಲ್ಲ ಸುತ್ತ ನಿಂತ್ಕೋಬೇಕಾಗಿತ್ತು. ಸರ್ಕಲ್ ಅಂತ ಹೇಳ್ತೀವಿ, ಸರ್ಕಲಾಗಿ ನಿಂತ್ಕೋಬೇಕಾಗಿತ್ತು. ಮಾಸ್ಟ್ರು ಮಧ್ಯದಲ್ಲಿ ನಿಂತ್ಕೊಳ್ಳೋರು ವಿಜಯಕುಮಾರ್ ಅಂತ ಹೇಳಿ. ನನ್ನ 75 ವರ್ಷದ ಹಿಂದಿನ ನೆನಪು ಹೇಗಿದೆ ಅಂತ ಹೇಳಲಿಕ್ಕೆ ಅವರೊಂದು ಹಾಡು ಹೇಳ್ತಾರೆ. ಎಷ್ಟು ಚೆನ್ನಾಗಿರೋದು ಅಂತಂದರೆ, ರಾಗಿ ಮುದ್ದೆ ತಿಂದು ಗಟ್ಟಿಯಾಗಿ ಇದ್ದೇವು ಅದನ್ನು ಹೇಳ್ಕೊಡೋರು. ಆಗ ಅವನ್ನ ಆ್ಯಕ್ಷನ್ ಮಾಡೋರು. ಕೈಯಲ್ಲಿ ರಾಗಿ ಮುದ್ದೆ ತೋರಿಸೋರು, ಅದನ್ನು ಬಾಯಿಗೆ ಹಾಕ್ಕೊಳ್ಳೋ ಅಂಥದ್ದು. ಗಟ್ಟಿಯಾಗಿದ್ದೇವು, ಆ ಗಟ್ಟಿಯಾಗಿದ್ದೇವು ಅಂತಂದಾಗ ಆ ಸುತ್ತ ನಿಂತ ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಸಾಧ್ಯ ಅಷ್ಟು ಎತ್ತರಕ್ಕೆ ನೆಗಿಬೇಕಾಗಿತ್ತು. ಆಗ ನಮ್ಮ ತಲೆ ಮೇಲೆ ಟೋಪಿಗಳೆಲ್ಲ ಆರೋಗವು. ಟೋಪಿ ಹೋದಾಗ ಕಂಪಲ್ಸರಿ ಇತ್ತು. ಟೋಪಿಗಳೆಲ್ಲ ಆರೋವು, ಮತ್ತು ಟೋಪಿಗಳೆಲ್ಲ ತೆಗೆದು ಹಾಕ್ಕೊಳ್ಳೋವು. ಅದಾದ ಮೇಲೆ ಆದರೆ ಅವಾಗ ಗಟ್ಟಿಯಾಗಿಲ್ಲಿರೋ ರಾಗಿ ಮುದ್ದೆ ತಿಂದು ಗಟ್ಟಿಯಾಗಿ ಎದ್ದೇವು ಅಂತಂದಾಗ ಜಂಪ್ ಮಾಡಬೇಕು ನಾವು.
ಆಮೇಲೆ ಆದರೆ ಸಪ್ಪೆ ಅಕ್ಕಿ ಅನ್ನ ತಿಂದು ಸ್ವರ್ಗೆ ಹೋದೆವು ಅಂಥೇಳಿ ಕೆಳಗೆ ಕುಸಿಬೇಕು ಅವರು. ರಾಗಿ ಮುದ್ದೆ ತಿಂದು ಗಟ್ಟಿಯಾಗಿ ಮೇಲಕ್ಕೆ ನೆಗೆದು ನಾವು ಗಟ್ಟಿಯಾಗಿದ್ವು ಅಂತಂದು ಸಪ್ಪೆ ಅಕ್ಕಿ ಅನ್ನ ತಿಂದು ನಮ್ಮಲ್ಲಿ ಎಲ್ಲ ಶಕ್ತಿ ಎಲ್ಲ ಹೋಯ್ತು ಅಂತ ಹೇಳಿ ನೆಲಕ್ಕೆ ಬೀಳ್ತಾಯಿದ್ವು. ಆಮೇಲೆ ನೆಲಕ್ಕೆ ಬಿದ್ಮೇಲೆ ಅವಾಗ ಹೇ ಅಂತ ಮಾಸ್ಟರ್ ಹೇಳೋರು, ಇನ್ನು ಮುಂದೆ ರಾಗಿ ಮುದ್ದೆ ತಿಂತೀವಿ ಅಂತ ನಾವು ಹೇಳಬೇಕು ಎಲ್ಲರೂ. ಅದು ನೋಡಿ ಆವತ್ತಿನ ಕಾಲಕ್ಕೆ ಆವತ್ತೇ ಹೇಳಿದ್ರು, ಸಪ್ಪೆ ಅಕ್ಕಿ ಅನ್ನ ತಿಂದು ಮನುಷ್ಯ ಏನಾಗ್ತಾನೆ ಅದನ್ನು ಅನುಭವಿಸ್ತಾ ಇದ್ದೇವೆ. ಮತ್ತು ಭಾಳಷ್ಟು ಜನ ನಮ್ಮ ಪ್ರೇರಕ ಶಿಕ್ಷಕರಿಗೆ ಪಡೆದಿದ್ದಾರೆ. ನಿಮ್ಮ ಶಾಲಾ ಇದು ಶಿಕ್ಷಣದಲ್ಲಾಗಲಿ ಕಾಲೇಜ್ ಅಂದರೆ 10th ಮಾಡಿದ್ರಲ್ಲಿ ಆದಂತಹ ಅನುಭವಗಳು ನಿಮಗೆ? ಇನ್ನೂ ತುಂಬ ಚಿಕ್ಕ ವಯಸ್ಸು, ನಾನು 16ನೇ ವಯಸ್ಸಿಗೆ SSLC ಮಾಡಿದೆ. ಮತ್ತು ಗ್ರಾಮೀಣ ಭಾಗದ ಇದು ಓದು ಮತ್ತು ಜಮೀನು ನೋಡ್ಕೊಳ್ತಕ್ಕಂಥದ್ದು, ಮನೆಯಲ್ಲಿ ತಂದೆ ತಾಯಿಗಳು ಸಹಕಾರ ಕೊಡ್ತಕ್ಕಂಥದ್ದು ಅಷ್ಟೇ ಅಂತ ಹೇಳ್ಕೊಳ್ತಕ್ಕಂಥ ಅನುಭವ ಅವತ್ತಿನ ಕಾಲಕ್ಕೆ ಇರಲಿಲ್ಲ. ಇದು ಹೋಗೋದು ಬೇರೆ, ಒಂದು ನೆರಳು ಹೋಗುವಂಥದ್ದು, ಶಾಲಾ ಶಿಕ್ಷಣ ಪಡಿಬೇಕು ಅಂತ ಹೇಳಿದಾಗ ಇವೆಲ್ಲ ನಮ್ಮ ಸೀಮಿತವಾಗಿತ್ತು ಅವತ್ತಿನ ಕಾಲಕ್ಕೆ ಸೀಮಿತ. ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಹೇಗೆ ಬೆರೀತಾ ಇದ್ರು ಆಗಿನ ಕಾಲದಲ್ಲಿ? ಎಲ್ಲ ಒಂಥರ ತುಂಟಾಟಗಳು ಎಲ್ಲರೂ. ಆ ತುಂಟಾಟದಲ್ಲಿ ಮಾತ್ರ ಯಾರೂ ಕಡಿಮೆ ಇರಲಿಲ್ಲ. ಅವತ್ತಿನ ಕಾಲದ ಹುಡುಗರು ತುಂಟಾಟವೇ ಬೇರೆ. ಮರ ಹತ್ತೋದು ಮತ್ತು ಬೆಟ್ಟ ಹತ್ತುವಂಥದ್ದು, ಈಜೊಡೆಯುವಂಥದ್ದು. ನಾವು 15-16 ವಯಸ್ಸಲ್ಲಿ ಬಹುಶಃ ನನ್ನ ಸಾಮಾನ್ಯ ಹೋಗಲೇ ಯಾವ ಕೆರೆನಲ್ಲೂ ಬಿಟ್ಟಿಲ್ಲ, ಎಲ್ಲ ಕೆರೆಗಳು ಈಜೋಗ್ಬಿಟ್ಟು ತಪ್ಪಿಸ್ಕೊಂಡು ಹೋಗೋದು. ಆಮೇಲೆ ನೀರಿಗೆ ಬಿದ್ದಾಗ ತಲೆಯೆಲ್ಲ ಒದ್ದೆ ಆಗೋದು. ತಲೆ ಒದ್ದೆ ಆಯಿತು ಅಂತ ಹೇಳ್ಕೊಂಡು ಮನೆಗೆ ಹೋದರೆ ಒದೆ ಕೊಡ್ತಾರೆ. ಈಗ ಎಲ್ಲೋ ಈಗ ಬಿದ್ದಿದ್ದೀರಿ ನೀವು ಅಂತ ಹೇಳ್ಕೊಂಡು ಅದನ್ನು ತಲೆ ಒಣಗಿಸ್ಕೊಂಡು ಚೆನ್ನಾಗಿ ಬಿಸಿಲು ಕಾಯಿಸ್ಕೊಂಡು ಹೋಗ್ತಾಯಿದ್ವಿ. ತುಂಬ ಜನ ಎಲ್ಲರೂ ಹೊತ್ತು ನಮ್ಮ ಊರಿನ ಕಲ್ಯಾಣಿನ ಕೊಡೋದು ನಾವು ಬಿಟ್ಟಿಲ್ಲ. ಒಂದು ಸುತ್ತೆಲ್ಲ ಹೊಡಿತಿದ್ವು. ಒಂದು ದಿನ ಹೀಗೆ ನಾನು ಒಂದು ಸುತ್ತು ಕಲ್ಯಾಣಿ ಸುತ್ತ ಈಗ ಹೊಡ್ಕೊಂಡು ಬಂದಾಗ ಬಟ್ಟೆ ಒಗೆ ಬಂದಿದ್ದ ಹೆಂಗಸರುಗಳು ನಾನು ಮನೆಗೆ ಹೋಗೋದ್ರಲ್ಲಿ ನಿಮ್ಮ ಮಗ ಇಡೀ ಕಲ್ಯಾಣಿ ಈಗ ಹೊಡಿತಾ ಇದ್ದ, ಅವತ್ತು ಚೆನ್ನಾಗಿ ರಥ ತುಂಬಿರೋದು ಉಂಟು. ಅಷ್ಟು ಈಗ ಬರ್ತಾ ಇದ್ರದ್ದು ತಂದೆ ತಾಯಿಗಳು ಭಯ ಇರೋದು, ದೊಡ್ಡ ಸಾಧನೆ ಮಾಡಲಿಕ್ಕೆ ಹೋಗ್ತಾಯಿಲ್ಲ ಅಂತ ಅಂದ್ಕೊಂಡು ತುಂಟಾಟ ಆಯಿತು. ಯಾವ ನೇರಳೆ ಮರನೂ ಬಿಟ್ಟೋರಲ್ಲ ನಾವು. ಎಲ್ಲಿ ಯಾವ ಮರದಲ್ಲಿ ನೇರಳೆ ಹಣ್ಣು ಮೇಲೆ ಹಣ್ಣು ಸಿಗುತ್ತೆ ಅಂತ ಗೊತ್ತಾಗ್ತದೆ ಅಂದರೆ ನಮ್ಮ ಬಂದು ಸಮೇತ ಎಲ್ಲ ಹೋಗೋದು. ಮರ ಹತ್ತೋದು, ಅಲ್ಲಿಂದ ಸುತ್ತೋದು, ಇದನ್ನು ಮಾಡೋದು. ಮಾವಿನಕಾಯಿ ಮಾವಿನ ಹಣ್ಣಿನ ಕಾಲದಲ್ಲಿ ಯಾರ ತೋಟದಲ್ಲೂ ಮಾವಿನಕಾಯಿ ಕದ್ದು ತಿಂದಿದ್ದಂತೂ ಅದಕ್ಕೆ ಲೆಕ್ಕಕ್ಕೆ ಇರೋಂಗಿಲ್ಲ. ಅದು ಶನಿವಾರ ಭಾನುವಾರ ಬಂತು ಅಂತಂದರೆ ನಮ್ಮ ಕೆಲಸ ಏನಪ್ಪ ಅಂತಂದರೆ ಬರೀ ಈಗಿನ ಕಾಲದ ಹುಡುಗರು ಕೋಳಿ ತಿರುಗ್ತಿದ್ರು ಅಂತ ಹೇಳ್ತಾರಲ್ಲ, ಹಂಗೆ ಹುಡಿಕೊಂಡು ಹೋಗೋದು. ಬೇರೆ ಮರ, ಆಮೇಲೆ ಮಾವಿನ ಮರಗಳಿಂದ ಇಲ್ಲ ಅಂದರೆ ಈಜು. ನಿಮಗೆ ಎಷ್ಟನೇ ವರ್ಷದಲ್ಲಿ ಮದುವೆ ಆಯಿತು? ನಾನು ಮದುವೆ ಆಗಿದ್ದು ಸ್ವಲ್ಪ ತಡ ಆಯಿತು. 29ನೇ ವಯಸ್ಸು ಮದುವೆ ಆಗಿದ್ದು. ನನ್ನ ಶ್ರೀಮತಿಯವರು ತುಮಕೂರಿನವರು. ತುಮಕೂರಿನ ಮದುವೆ ಆಯಿತು. 3 ಜನ ಮಕ್ಕಳಿದ್ದಾರೆ. ಮತ್ತು ನಾನು ನನ್ನ ಶಿಕ್ಷಣ ಏನು ಪಡೀಲಿಕ್ಕಾಗಲಿಲ್ವೋ ಅನ್ನೋದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದೆ. ನಾನು ದೊಡ್ಡ ಮಗ ಅವನು ಬಯೋಕೆಮಿಸ್ಟ್ರಲ್ಲಿ PhD ಮಾಡಿ ಅವನು 6 ತಿಂಗಳಿಗೆ ಅಮೆರಿಕಾಗೆ ಹೋಗಿ ಇಲ್ಲಿ ಪಿಟ್ಸ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. 2ನೇ ಮಗ ಅವನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾನು ಕೆಲಸಕ್ಕೆ ಹೋಗಲ್ಲ, ನಾನೇ ಒಂದು ಸ್ವಯಂ ಉದ್ಯೋಗ ಮಾಡ್ತೀನಿ ಅಂತ ಹೇಳ್ಕೊಂಡು ಗಾರ್ಡನಿಂಗ್ ಮಾಡ್ತಾನೆ, ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾನೆ. ಜೊತೆಗೆ ನಾವೆಲ್ಲ ಸೇರಿಕೊಂಡು ಇಡೀ ಕುಟುಂಬದವ್ರು ಸೇರಿಕೊಂಡು ಆರ್ಗಾನಿಕ್ ಮಿಲ್ಕ್ ಡೈರಿ ಮಾಡಿದ್ದೇವೆ. ದಿನ ಒಂದು 200 ಲೀಟ್ರ್ ಹಾಲನ್ನು ಆರ್ಗಾನಿಕ್ ಮಿಲ್ಕ್ ಅದನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇವೆ. 35 ಹಸುಗಳಿದ್ದಾವೆ. ತೆಂಗಿನ ತೋಟ ಇದೆ, 2 ಎಕರೆ ತೆಂಗಿನ ತೋಟ ಇದೆ, ತೆಂಗಿನ ಮಕ್ಕಳಿದ್ದಾವೆ. ಅವುಗಳನ್ನೆಲ್ಲ ಬೆಳೆಸ್ಕೊಂಡು ಜೀವನ ಮಾಡಿರ್ತಕ್ಕಂಥದ್ದು. 3ನೇ ಮಗ ಆಯುರ್ವೇದದಲ್ಲಿ MD ಮಾಡಿ ಈಗ ಅವನು ಹಾಸನದ ರಾಜೀವ್ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಾನೆ. ಹೀಗೆ ಅವ್ರ ಮಕ್ಕಳಿಗೆ ಅವ್ರು ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಮಕ್ಕಳಿಗೆ ಆಸ್ತಿ ಮಾಡ್ಕೊಂಡಿಲ್ಲ, ಮಕ್ಕಳನ್ನೇ ಆಸ್ತಿ ಮಾಡಿದ್ದೀನಿ ಅಂತ ಒಂದು ನನಗೆ ಸಂತೋಷ ಆಯಿತು. ನಿಮ್ಮ ವೃತ್ತಿ ಬದುಕು ಎಷ್ಟನೇ ವರ್ಷದಿಂದ ಪ್ರಾರಂಭ ಆಯಿತು? ನನ್ನ 18ನೇ ವಯಸ್ಸಿಗೆ ಅಂಚೆ ಇಲಾಖೆಯಲ್ಲಿ ಉದ್ಯೋಗ ಸಿಕ್ತು.
ಅವತ್ತಿನ ಕಾಲಕ್ಕೆ 1965 ಅಂದರೆ 35 ಪ್ಲಸ್ 40 60 ವರ್ಷದ ಹಿಂದಿನ ಕಥೆ ಇದೆ. 60 ವರ್ಷದ ಹಿಂದೆ ಅಂಚೆ ಇಲಾಖೆಯಲ್ಲಿ ಉದ್ಯೋಗ ಹೇಗೆ ಸಿಕ್ತು ಅಂತಂದರೆ, ಅವ್ರ ಕೈ ಬರದ ಅರ್ಜಿಯನ್ನು ಪೋಸ್ಟ್ ಮಾಸ್ಟರ್ ಜನರಲ್ ಅವರಿಗೆ ಕಳಿಸ್ಕೊಟ್ಟಿದ್ದು, ಮಾರ್ಕ್ಸ್ ಕಾರ್ಡ್ ಕಳಿಸ್ಕೊಟ್ಟಿದ್ದು. ಮಾರ್ಕ್ಸ್ ಕಾರ್ಡ್ ಮೇಲೆ ಅವ್ರ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಟ್ಟು ಎಂಟ್ರಿ ಇಲ್ಲ ಏನು. ಅವತ್ತಿನ ಮಾರ್ಕ್ಸ್ಗೆ ಬೆಲೆ ಇತ್ತು. ಬುದ್ಧಿವಂತ ವಿದ್ಯಾವಂತ ಅನ್ನೋ ಭರವಸೆ ನನ್ನ ಮಾರ್ಕ್ಸ್ ಕಾರ್ಡ್ ಇರ್ತಾ ಇತ್ತು. ಆ ಮಾರ್ಕ್ಸ್ ಕಾರ್ಡ್ ಮೇಲೆ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿರ್ತಕ್ಕಂಥದ್ದು. ಆಗ ಅವರು ಮೊದಲನೇ ಉದ್ಯೋಗ ಪ್ರಾರಂಭ ಆಗಿದ್ದು ಪುತ್ತೂರಂತೆ ಕಚೇರಿಗೆ. ನಂತರ ಹಾಸನ ಜಿಲ್ಲೆಗೆ ವರ್ಗಾವಣೆ ಬಂದೆ. ನಂತರ ಕೊಡಗಿನಲ್ಲಿ ನನಗೆ ಹೆಚ್ಚು ವರ್ಷಗಳ ಕಾಲ ಕೊಡಗಿನಲ್ಲಿ ಪೋಸ್ಟ್ ಮಾಸ್ಟರ್. ಮತ್ತು ಹಾಸನದಲ್ಲಿ ಹಾಸನ ಜಿಲ್ಲೆಗೆ ಬಂದಾಗ ಶ್ರವಣಬೆಳಗೊಳಕ್ಕೆ ನಾನು 1978ರಲ್ಲಿ ವರ್ಗಾವಣೆ ಬಂದೆ. ಆಗ 1981ರಲ್ಲಿ ಬಾಹುಬಲಿ ಮೂರ್ತಿ ಪ್ರತಿಷ್ಠಾಪನೆ 1000 ವರ್ಷದ ಮಹಾಮಸ್ತಕಾಭಿಷೇಕ ನಡೆಯಿತು. ಆಗ ನಾನು ಇಲ್ಲಿ ಪೋಸ್ಟ್ ಮಾಸ್ಟರ್ ಆಗಿದ್ದೆ. ಆ ಒಂದು ಕೆಲಸ ನನಗೆ ತುಂಬ ಸಂತೋಷ ತೋರಿಸ್ತಕ್ಕಂಥದ್ದು. ಆದರೆ ಆ ಇಲಾಖೆಯನ್ನು ಯಾಕೆ ಬಿಡಬೇಕು ಅಂತಂದರೆ, ಪೋಸ್ಟ್ ಆಫೀಸಲ್ಲಿ ಚಾರಮಿಲ್ಲ. ಏನು ಮಾಡಿದ್ದೇ ಮಾಡೋ ಕೆಲಸ. 5 ಪೈಸೆ ಕಾರ್ಡ್ ಕೊಡು, ಯಾರು ಬಂದು 5 ಪೈಸೆ, ನಾನು ಬಂದಾಗ 10 ಪೈಸೆ ಕೇಳೋಂಗಿಲ್ಲ, ಇದು ಮಾಡೋಂಗಿಲ್ಲ. ಒಂಥರ ಮನೋಟೆನಿಸ್ ವರ್ಕರು, ಒಂಥರ ಬೇಸರ ಬಂದಂಗಾಗಿ 40ನೇ ವಯಸ್ಸಿನಲ್ಲೇ ನಿವೃತ್ತಿಯನ್ನು ಪಡ್ಕೊಂಡು ಜೀವನದಲ್ಲಿ ಬೇರೆ ಇದಕ್ಕೆ ತಗೋದು. ನೀವು ಅಳವಡಿಸಿಕೊಂಡಿರೋ ಪ್ರವೃತ್ತಿಗಳೇನು ಆದರೆ ಸರ್? ಪ್ರವೃತ್ತಿಗಳು ಅಂತಂದರೆ ಈ ಜಾಕ್ ಆಫ್ ಆಲ್ ಅಂತ ಹೇಳ್ತಾರಲ್ಲ, ಹಾಗಾಗಿದ್ದು ನನ್ನ ಕತೆ. ಒಂದು ಅಂಚೆ ಉದ್ಯೋಗದಲ್ಲಿದ್ದೆ. ಆಮೇಲೆ ಅದನ್ನು ಬಿಟ್ಟು ಬಂದ ಮೇಲೆ ಇಲ್ಲಿ ಶ್ರವಣಬೆಳಗೊಳದ ಜೈನ ಮಠದ ಜಗದ್ಗುರು ಶ್ರೀ ಚಾರುಕೇಶ ಭಟ್ಟಾರಕ ಸ್ವಾಮಿಗಳ ಸಂಪರ್ಕಕ್ಕೆ ಬಂದಾಗ ಅವರ ಒಂದು ಅಪೇಕ್ಷೆ ಮೇರೆಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಆರಂಭ ಮಾಡಲಿಕ್ಕೆ ನನ್ನ ಮನಸ್ಸು ಮಾಡಿದೆ. ಒಂದು ಅಂಬಿಕಾ ವಿದ್ಯಾಲಯಗಳು ಅಂತ ಹೇಳಿ ವಿದ್ಯಾಲಯಗಳನ್ನು ಪ್ರಾರಂಭ ಮಾಡಿದ್ದು. 11 ಮಕ್ಕಳ ಪ್ರೀ ಪ್ರೈಮರಿ ಸ್ಕೂಲನ್ನು ಪ್ರಾರಂಭ ಮಾಡೋದು ಅಂಬಿಕಾ ನರ್ಸರಿ ಅಂತ ಹೇಳಿ. ಅದನ್ನು ನಂತರ ಪ್ರೈಮರಿ, ಹೈಯರ್ ಪ್ರೈಮರಿ, ಹೈಸ್ಕೂಲು, PUC ವರ್ಗವನ್ನು ಮಾಡಿ ಸುಮಾರು 15 ವರ್ಷಗಳ ಕಾಲ ಆಡಳಿತಾಧಿಕಾರಿಯನ್ನು ಕೆಲಸ ಮಾಡಿದ್ದೆ. ಅದೊಂದು ಸಂತೋಷ. ನನ್ನ ಅವಧಿಯಲ್ಲಿ 3 ವರ್ಷ SSLC ವಿದ್ಯಾರ್ಥಿಗಳು 100% ಫಲಿತಾಂಶವನ್ನು ನಿಜವಾದ ಫಲಿತಾಂಶವನ್ನು ತೆಗೆದುಕೊಂಡು ಬಂದಿರ್ತಕ್ಕಂಥದ್ದು. ಅದು ಒಂದು ಸಾಧನೆ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಆರಂಭದಿಂದಲೂ ನಾನು ಪತ್ರಿಕೋದ್ಯಮಿ ಆಗಬೇಕು ಅಂತ ಹೇಳಿ ಭಾಳಷ್ಟು ಆಸೆ ಮಾಡಬೇಕು ಅಂತ ಆಸೆ ಇತ್ತು. ಪತ್ರಿಕಾ ಸಂಪಾದಕನಾಗಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಅಂಚೆ ಉದ್ಯೋಗ ಸಿಕ್ಕಿದಾಗ ಕೇಂದ್ರ ಸರ್ಕಾರದ ಉದ್ಯೋಗ ಅಂತ ಹೇಳಿ ಅದನ್ನು ಕೈ ಹಿಡಿಬೇಕಾಯಿತು. ಆದರೂ ಕೂಡ ನನ್ನ ಪ್ರವೃತ್ತಿ ಅದು ಇತ್ತು. ಪತ್ರಿಕೆಗಳಿಗೆ ವರದಿಗಳನ್ನು ಕಳಿಸ್ತಕ್ಕಂಥದ್ದು, ಕಥೆಗಳು ಬರೀತಕ್ಕಂಥದ್ದು, ಲೇಖನಗಳು ಬರೀತಕ್ಕಂಥದ್ದು. ಅವತ್ತಿನ ಕಾಲದಲ್ಲಿ ಎಲ್ಲ ಪ್ರಜಾವಾಣಿ, ಸುಧಾ, ತಾಯಿನಾಡು, ಪ್ರಜಾಮತ, ಜನಪ್ರಗತಿ, ಈ ಎಲ್ಲ ಪತ್ರಿಕೆಗಳಿಗೆ ನಾನು ಸುಮಾರು 15-16ನೇ ವಯಸ್ಸಿನಿಂದಲೇ ಬರಲಿಕ್ಕೆ ಪ್ರಾರಂಭ ಮಾಡಿದ್ದು. ಇವತ್ತು ಕೂಡ ನಾನು ಬರೀತಾ ಇದ್ದೇನೆ. ಜೊತೆಗೆ ಶ್ರವಣಬೆಳಗೊಳದಿಂದ ಶ್ರೀ ಸ್ವಾಮಿಗಳವರು ಒಂದು ಜೈನ ಸಮಾಚಾರ ಪತ್ರಿಕೆಯನ್ನು ಪ್ರಕಟಣೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು. 1980ರ ಜನವರಿ 1ರಂದು ಆ ಪತ್ರಿಕೆ ಪ್ರಾರಂಭ ಆಯಿತು. ಅಂದಿನಿಂದ ಸುಮಾರು 44 ವರ್ಷಗಳ ಕಾಲ ನಾನು ಅದರ ಪ್ರಧಾನ ಸಂಪಾದಕನಾಗಿ ಕೆಲಸ ಮಾಡಿ ಇತ್ತೀಚೆಗೆ ತಾನೇ ನಾನು ಸ್ವಯಂ ನಿವೃತ್ತಿಯನ್ನು ಅಲ್ಲಿಂದ ಕೂಡ ಪಡೆದು ನನ್ನ ಬರವಣಿಗೆ ಕೆಲಸವನ್ನು ಮುಂದುವರಿಸ್ತಾ ಇದ್ದೇನೆ. ಸಂಘ ಸಂಸ್ಥೆಗಳ ಪಡೆದ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು, ಯುವಕ ಸಂಘಗಳನ್ನು ಪ್ರಾರಂಭ ಮಾಡೋವಂಥದ್ದು, ಮಹಿಳಾ ಸಂಘಗಳನ್ನು ಪ್ರಾರಂಭ ಮಾಡೋವಂಥದ್ದು, ಸಮಾಜಗಳನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಶ್ರವಣಬೆಳಗೊಳದ ಗುರುಪೀಠದಿಂದ ಶ್ರೀ ಗೊಮ್ಮಟೇಶ್ವರ ವಿದ್ಯಾಪೀಠ ಪ್ರಶಸ್ತಿಗೆ, ಆ ಪ್ರಶಸ್ತಿ ಆಯ್ಕೆ ಸಮಿತಿಯ ಕಾರ್ಯದರ್ಶಿಯಾಗಿ ಸುಮಾರು 40 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದೇನೆ. ಹೀಗೆ ಬಹು ವೈವಿಧ್ಯಮಯ ಇದನ್ನು ನಾನು ಮಾಡಬಹುದು. ಜೊತೆಗೆ ಶ್ರವಣಬೆಳಗೊಳದಲ್ಲಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನೆರವೇರುತ್ತೆ. ಆ ಮಹಾಮಸ್ತಕಾಭಿಷೇಕ ಈಗ ಅಂತಾರಾಷ್ಟ್ರೀಯ ಮಟ್ಟದ ಮಹಾಮಸ್ತಕಾಭಿಷೇಕ ಮಹಾ ಉತ್ಸವವಾಗಿ ಅದು ಪರಿವರ್ತನೆ ಆಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇದನ್ನು
ರಾಷ್ಟ್ರೀಯ ಉತ್ಸವ ಅಂತ ಹೇಳೋ ಮಟ್ಟದಲ್ಲಿ ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಈ 4 ಮಹಾಮಹತ್ವಾಕಾಂಕ್ಷೆಗಳ ಸಂದರ್ಭದಲ್ಲಿ ಶ್ರವಣಬೆಳಗೊಳದ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಮಾಧ್ಯಮದೊಡನೆ ಕೆಲಸ ಮಾಡುತ್ತೇನೆ. 1981, 1993, 2006, 2018 4 ಮಹಾಮಹತ್ವಾಕಾಂಕ್ಷೆಗಳ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಬರ್ತಕ್ಕಂಥ ಸಾವಿರಾರು ಮಾಧ್ಯಮ ಮಿತ್ರರಿಗೆ, ಪ್ರೆಸ್ ರಿಪೋರ್ಟರ್ಸ್ಗಳಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಮಾರ್ಗದರ್ಶನ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ವಿಶೇಷವಾಗಿ ನಾನು ಮಾಡಿದ್ದೇನೆ. ಆಕಾಶವಾಣಿಯಲ್ಲಿ ಚಿಂತನೆಗಳನ್ನು ಬರೀತಕ್ಕಂಥ, ರೂಪಕಗಳನ್ನು ಬರೀತಕ್ಕಂಥ ಕೆಲಸವನ್ನು ಕೂಡ ಹೀಗೆ ವೈವಿಧ್ಯಮಯ ಆಸಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಮತ್ತು ಅದು ನನ್ನ ಜೀವನಕ್ಕೆ ಒಂದು ರೀತಿ ಸಂತೋಷವನ್ನು ಕೂಡ ಹುಟ್ಟಿತ್ತು. ಈ ಆಸಕ್ತಿ ಎಲ್ಲ ನಿಮ್ಗೆ ಎಲ್ಲಿಂದ ಹುಟ್ಟಿತು? ಎಲ್ಲಿಂದ ಹುಟ್ಟಿತ್ತು ಅಂತ ಹೇಳೋದಂತಲ್ಲ, ನಾವು ಪತ್ರಿಕೆಗಳನ್ನು ಆಸಕ್ತಿಯಿಂದ ಓದ್ತಾ ಇದ್ದರೆ ನಮಗೆ ಪರಿಚಯ ಆಗುತ್ತೆ. ಏನೇನು ಸಾಧನೆಗಳನ್ನು ಮಾಡಲಿಕ್ಕೆ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಆಮೇಲೆ ನಮ್ಮ ಒಂದು ಆಸಕ್ತಿ ಕ್ಷೇತ್ರ ಯಾವುದು ಅಂತ ಒಂದು ಆಯ್ಕೆ ಮಾಡಬೇಕು. ಆಸಕ್ತಿ ಕ್ಷೇತ್ರ ಯಾವುದು ಅಂತ ಹೇಳಿ ನನ್ನದು ಮಾಧ್ಯಮ ಕ್ಷೇತ್ರ ನಮ್ಮದು. ಏಕೆಂತಂದರೆ ನನಗೆ ಕಳೆದ 2 ವರ್ಷದಿಂದ ಗೊಮ್ಮಟ ಮಾಧ್ಯಮ ಪ್ರಶಸ್ತಿಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಡ್ತು. 8,000 ಸದಸ್ಯರಿರ್ತಕ್ಕಂಥ ಸಂಘ ಅದು. ನನ್ನ ಹೆಸರು ಗೊಮ್ಮಟ ಮಾಧ್ಯಮ ಪ್ರಶಸ್ತಿಗೆ, ಅದು ರಾಜ್ಯ ಮಟ್ಟದ ಪ್ರಶಸ್ತಿ ಅದು. ಅದಕ್ಕೆ ಆಯ್ಕೆ ಹೆಸರು ನಾನು ಬಂದಾಗ ಯಾರೂ ಕೂಡ ಅದಕ್ಕೆ ಚಕಾರ ಎತ್ತಲಿಲ್ಲ. ಕಾರಣ ಏನು ಅಂತಂದರೆ, ಅವರೆಲ್ಲರಿಗೂ ಕೂಡ ಶ್ರವಣಬೆಳಗೊಳಕ್ಕೆ ಬಂದಾಗ ಅವ್ರು ಬೇಕಾದಂಥ ಎಲ್ಲ ಮಾಹಿತಿಯನ್ನು ನಾನು ಅವ್ರಿಗೆ ಕೊಟ್ಟಿದ್ದೇನೆ. ಅವ್ರಿಗೆ ಗೊತ್ತು, ಇವರು ಅತ್ಯಂತ ಆಳವಾದಂಥ ಅಧ್ಯಯನ ಮಾಡಿರ್ತಕ್ಕಂಥವರು, ಇವರಿಗೆ ಅದು ಪ್ರಶಸ್ತಿ, ಅದಕ್ಕೆ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥದ್ದು ಅಂತೇಳಿ. ಹಾಗಾಗಿ ಮತ್ತು ನಾವು ಅದನ್ನು ಆಯ್ಕೆ ಮಾಡ್ತಾ ಹೋಗ್ಬೋದು. ಎಲ್ಲ ಕಲಾವಿದರು ಬೇಕಾದಷ್ಟು ದಿನ ಸಾಧಕರಿರುತ್ತೆ. ಪತ್ರಿಕೆಗಳಿಗೆ ಓದ್ತಾ ಇದ್ದೆ. ಯಾಕೆಂದರೆ ನಾನು ಟಿ ವಿ ಬಗ್ಗೆ ಅಷ್ಟಾಗೆ ಆಸಕ್ತಿ ಇಲ್ಲ. ಟಿ ವಿಯ ಬಗ್ಗೆ ಆಗಲಿ, ಮೊಬೈಲು ಇದ್ರ ಬಗ್ಗೆ ಆಗಲಿ, ಓದೋದ್ರ ಬಗ್ಗೆ ನನಗೆ ತುಂಬ ಆಸಕ್ತಿ ಇರ್ತಕ್ಕಂಥದ್ದು. ಇವತ್ತು ಕೂಡ ತಿಂಗಳಿಗೆ ಒಂದು 300-800 ರೂಪಾಯಿಗಳ ಪುಸ್ತಕಗಳನ್ನು ಕಾಣುವ ಇವತ್ತು ಕೂಡ ತೊಗೊಳ್ತೀನಿ. ತಂದು ಸೇರಿಸ್ಕೊಂಡು ನನ್ನ ಆಸ್ತಿ ಏನಪ್ಪ ಅಂತಂದರೆ ಪುಸ್ತಕಗಳೇ ಆಸ್ತಿ ಅಂತ ಹೇಳ್ತಕ್ಕಂಥದ್ದು. ಓದೋದ್ರಿಂದ ನಮಗೆ ಕೂಡಲೇ ಗೊತ್ತಾಗುತ್ತೆ ನನ್ನ ಆಸಕ್ತಿ ಕ್ಷೇತ್ರನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದಾ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದಾ ಅಂತ ಗೊತ್ತಾಗುತ್ತೆ. ಅವರು ಭರತನಾಟ್ಯದ ಬಗ್ಗೆ ಅಥವಾ ಲೇಖನ ಬಂದಿರುತ್ತೆ, ಓದ್ತೀವಿ ನಾವು ಅದನ್ನು. ನಮ್ಗೆ ಆಸಕ್ತಿ ಇರುತ್ತೆ, ನೃತ್ಯ ಕಲಿಬೇಕು ಅಂತ ಹೇಳೋದು. ನಾವು ಅದನ್ನು ಆ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಆಯ್ಕೆ ಮಾಡ್ಕೊಂಡ್ಮೇಲೆ ಅದನ್ನು ಶ್ರದ್ಧೆಯಿಂದ ಅದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು. ಶ್ರದ್ಧೆ ಇರಲಿ. ಇವತ್ತು ನಾನು ಕಲ್ತಿದ್ದೀನಿ, ನಾಳೆ ನಾನು ಟಿ ವಿನಲ್ಲಿ ಬರಬೇಕು ಅಂತಂದರೆ ಆಗುವಂಥ ಕೆಲಸ ಅಲ್ಲ. ಅದು ಶ್ರದ್ಧೆ ಇರಬೇಕಿತ್ತು. ಪ್ರಚಾರಕ್ಕೋಸ್ಕರ ಮತ್ತು ಇದಕ್ಕೋಸ್ಕರ ಹೆಸರಿಗೋಸ್ಕರ ಮಾಡೋವಂಥದ್ದು ಯಾವುದೂ ಅದೇ ಇಲ್ಲ. ಮಾಡಬೇಕು. ನಮ್ಮ ಶ್ರವಣಬೆಳಗೊಳದಲ್ಲಿ ನೀವು ಸಂಪನ್ಮೂಲ ವ್ಯಕ್ತಿಗಳಾಗಿ ಗುರುತಿಸ್ಕೊಂಡಿದ್ದೀರಾ. ಸಂಪನ್ಮೂಲ ವ್ಯಕ್ತಿಗಳಾಗಿ ಈ ಸಾಮಾನ್ಯ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಶ್ರವಣಬೆಳಗೊಳದ ಬಗ್ಗೆ ನಾನು ಇಲ್ಲೇ ಹುಟ್ಟಿ ಬೆಳೆದದ್ದು ಕೂಡ ಅಂದರೆ ಶ್ರವಣಬೆಳಗೊಳದ ಇತಿಹಾಸದ ಬಗ್ಗೆ ನನಗೆ ಆಸಕ್ತಿ ಇರಲಿಲ್ಲ. ಒಮ್ಮೆ ನಾನು ಕೊಡಗಿನಲ್ಲಿ ಒಂದು ಹುಡುಗೇರಿ ಅಂತ ಹೇಳೋ ಊರಿನಲ್ಲಿ ಉಪವಾಸ ಮಾಡ್ತಾಯಿದ್ದೆ. ಅದರಿಂದ 67ರಲ್ಲಿ ಆ ಮಹಾಮಹತ್ವಾಕಾಂಕ್ಷೆ ನೆರವೇರಿತ್ತು. ಅದರ ಪತ್ರಿಕೆಗಳು ಚೆನ್ನಾಗಿ ವರದಿಗಳು ಬಂದಿತ್ತು. ಅಲ್ಲಿರೋ ಜನಗಳಿಗೆಲ್ಲ ನನಗೆ ಮಹಾಮಹತ್ವಾಕಾಂಕ್ಷೆನ ನೆನಪಂತ ಊರಿನವ್ರು ಪೋಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಎಲ್ಲ ಅದು ನೆನಪಿಟ್ಟಿದ್ರು. ಅಲ್ಲಿ ಒಂದು ಜೂನಿಯರ್ ಕಾಲೇಜ್ ಇತ್ತು. ಅವರೊಮ್ಮೆ ಶಾಲೆಯಲ್ಲಿ ಒಂದು ಇತಿಹಾಸ ದರ್ಶನ ಅಂತ ಒಂದು ಕಾರ್ಯಕ್ರಮ ಮಾಡಿ ನಾನೆಲ್ಲ ಶ್ರವಣಬೆಳಗೊಳದ ಬಗ್ಗೆ ಮಾತಾಡಲಿಕ್ಕೆ ಕರೆದಿದ್ದೆ. ನಾನು ನೋಡ್ತೀನಿ, ನನಗೆ ಶ್ರವಣಬೆಳಗೊಳದ ಬಗ್ಗೆ ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನನಗೆ ಉಪನ್ಯಾಸ ಕಟ್ಟಿದ್ದಾರೆ, ಏನು ಭಾಳ ದೊಡ್ಡ ಕ್ಷೇತ್ರದಿಂದ ಬಂದಿದ್ದಾರೆ ಅಂತೇಳಿ ತುಂಬ ನಾಚಿಕೆ ಆಯಿತು ನನಗೆ. ಮತ್ತು ಏನು ಅಂತ ಆಮೇಲೆ ಹಾಗೆ ಏನು ಮಾಡಿಕೊಂಡು ಒಂದು 25-30 ನಿಮಿಷದ ಮಾತಾಡ್ತು ಆಡಿದೆ. ಆಡಿ ಅದಕ್ಕೆ ಚಪ್ಪಾಳೆನೂ ಹೊಡೆದು. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ಏನು ಅಂತ ಇತಿಹಾಸದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ನಾನು ಹೇಳಿದ ಸತ್ಯ ಅಂತ ಹೇಳ್ತು ನನಗೆ ತುಂಬ ನಾಚಿಕೆ ಆಯಿತು. ನಾವು ನಮ್ಮ ಪರಂಪರೆಯನ್ನು ನಾವು ಇದ್ದಂಥ ಕ್ಷೇತ್ರದ ಬಗ್ಗೆ ನಾವು ಮಾಹಿತಿ ಪಡ್ಕೊಂಡಿಲ್ಲ ಅಂತಂದು ನಾಚಿಕೆ ಆಗುತ್ತೆ ಹೇಳ್ಕೊಂಡು ಮತ್ತು ರಜೆ ತೊಗೊಂಡು ಬಂದಾಗ ಇಲ್ಲಿ ಶ್ರವಣಬೆಳಗೊಳದ ಮಾಹಿತಿಗಳೆಲ್ಲನೂ ಸಂಗ್ರಹ ಮಾಡ್ಕೊಂಡು ತಿಳ್ಕೊಂಡು ಹೋಗಿ ಶುರು ಮಾಡಿ. ಆಗ ನಾನು ಅನಿಸೋದು ಅಂತಂದರೆ ಬೆಂಗಳೂರು ಇಂಗ್ಲೀಷ್ ರೈಸ್ ಅಂತ ಹೇಳಿ ಶ್ರವಣಬೆಳಗೊಳದ ಶಿಲಾಶಾಸ್ತ್ರಗಳು ಅಂತೇಳಿ
1880 ಅವಧಿಯಲ್ಲಿ ಅವರು ಅದನ್ನು ಪ್ರಕಟಣೆ ಮಾಡ್ತಾರೆ. 1880 ಅವರು ಶ್ರವಣಬೆಳಗೊಳದ ಶಿಲಾಶಾಸನಗಳಲ್ಲಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ಮಾಡಿಕೊಟ್ಟರು. ಮತ್ತು ಮುಂದೆ ನರಸಿಂಹರಾಯರು, ಗೋಪಾಲರಾಯರು ಎಲ್ಲ ಮುಂದಕ್ಕೆ ಅವರು ಮಾಡೋಂಥ ಒಬ್ಬ ವಿದೇಶಿಯ ಶ್ರವಣಬೆಳಗೊಳದ ಶಾಸನಗಳ ಬಗ್ಗೆ ಇಷ್ಟೆಲ್ಲ ಅಧ್ಯಯನ ಮಾಡಿದ್ದಾರೆ ಅಂತಂದರೆ ನಮ್ಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ನಾಚಿಕೆ ಆಯ್ತು. ಮತ್ತು ಅಧ್ಯಯನ ಪ್ರಾರಂಭ ಮಾಡಿದೆ, ವಿಷಯಗಳೆಲ್ಲ ತಿಳ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದೆ. ತುಂಬ ಪ್ರಾಚೀನ 2300 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರವಣಬೆಳಗೊಳದ ಅಧ್ಯಯನವೇ ಒಂದು ದೊಡ್ಡ ವಿಶೇಷ ಆಗಿರ್ತಕ್ಕಂಥದ್ದು. ಅಧ್ಯಯನದನ್ನು ನಾನು ಮಾಧ್ಯಮದ ದೃಷ್ಟಿಯಿಂದ ನೋಡೋದ್ರಿಂದ ಆ ಪತ್ರಿಕೆಯಲ್ಲಿ ಯಾವ ರೀತಿ ಯಾವ್ಯಾವ ಸಮಾಚಾರ ಕೊಡಬೇಕು, ಯಾವ ದೃಷ್ಟಿಯಿಂದ ಕೊಡಬೇಕು ಅನ್ನೋದ್ರ ಬಗ್ಗೆ ಆಸಕ್ತಿ ಇರುತ್ತೆ. ಸುಮಾರು ಕಳೆದ ಒಂದು 15 ವರ್ಷಗಳಿಂದ ಶ್ರವಣಬೆಳಗೊಳದಲ್ಲಿ ವರ್ಷಕ್ಕೆ ಒಮ್ಮೆ ನಾವು ನೋಡದ ಶ್ರವಣಬೆಳಗೊಳ ಅಂತ ಹೇಳಿ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಊರಿನವರಿಗೋಸ್ಕರನೇ ನಡೆಸ್ಕೊಂಡು ಬಂದೆ. ಯಾಕೆ ಅಂತಂದರೆ ಊರಿನವ್ರಿಗೆ ಊರಿನಲ್ಲಿ ಹುಟ್ಟಿ ಯಾರು ಈ ಊರಿನಲ್ಲಿ ಇದ್ದರೂ ಊರಿನ ವಿಶೇಷ ಏನು ಅಂತಂದರೆ ಅವನ್ನ ಹೇಳಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಸುಮಾರು 15 ವರ್ಷಗಳಿಂದ ಪ್ರತಿ ವರ್ಷ ಒಂದು ದಿನ ರಸಪ್ರಶ್ನೆ ಕಾರ್ಯಕ್ರಮ ನಾವು ನೋಡದ ಶ್ರವಣಬೆಳಗೊಳ. ಈ ಬಗ್ಗೆನೇ ನಾನು ಸುಮಾರು ರಾಜ್ಯದ ಒಂದು 10 ಊರುಗಳಲ್ಲಿ ಉಪನ್ಯಾಸವನ್ನು ಮಾಡಿದ್ದೇನೆ. ಬರೀ ಇದೇ ವಿಷಯ, ಜೈನ ಸಮಾಜದವರಿಗೆ ನಾವು ನೋಡದ ಶ್ರವಣಬೆಳಗೊಳ ಅನ್ನೋದು ವಿಷಯದ ಮೇಲೇ ಉಪನ್ಯಾಸ ಮಾಡಿರ್ತಕ್ಕಂಥದ್ದು. ಆಗ ಎಲ್ಲರೂ ತಲೆ ತೆಗೆಸ್ತೀವಿ, ನಾವು ಇಷ್ಟೆಲ್ಲ ಬರ್ತೀವಿ, 20 ಸರಿ 20 ಸಲ ಊರು ನೋಡಿದ್ದೀವಿ, ಇತಿಹಾಸ ಗೊತ್ತಿಲ್ಲ, ಅವನ ಪರಂಪರೆ ಗೊತ್ತಿಲ್ಲ, ಅವನ ಮಹತ್ವ ಗೊತ್ತಿಲ್ಲ. ಹಾಗಾಗಿ ನಾವು ಬರೀ ವಿದೇಶಿಯರು ಅಲ್ಲಿ ಆಗಿದೆ ಇಲ್ಲಿ ಹೀಗಿದೆ ಅಂತ ಹೋಗುತ್ತಿದ್ದಷ್ಟು ಹೊರತು ಅದನ್ನು ಮಾಡಲಿಕ್ಕಾಗಲ್ಲ. ನಾನು ಒಂದೇ ಒಂದು ವಿಷಯ ಹೇಳ್ತೀನಿ. ಗೋಮಠದ ಎತ್ತರ 58.8 ಅಡಿ ಎತ್ತರ ಅಂತ ಮೂರ್ತಿ ನಿರ್ಮಾಣ ಆಗಿ ಇವತ್ತಿಗೆ 40 ವರ್ಷಗಳು ಆಗಿರ್ತಕ್ಕಂಥದ್ದು. 1000 ವರ್ಷಗಳ ಹಿಂದೆ ನಿಮಗೆ ಕ್ಯಾಲ್ಕುಲೇಟರ್ ಇರಲಿಲ್ಲ, ನಿಮಗೆ ಮ್ಯಾಥಮೆಟಿಕ್ಸ್ ಯಾವ ರೀತಿ ಗೊತ್ತಿಲ್ಲ ನಮಗೆ. ಅವನು ಆ ಶಿಲ್ಪಿ ಅವನು 58 ಅಡಿ ಎತ್ತರದ ಮೂರ್ತಿಯ ಅಂಗಾಂಗದಲ್ಲಿ ಎಷ್ಟಿರಬೇಕು ಅಂತ ಹೇಗೆ ಅವನು ಗುರುತಿಸ್ತಾ ಇರ್ತಾರೆ. ಮೂರ್ತಿ ಮೂಗೆಷ್ಟು ಉದ್ದ ಇರಬೇಕು, ಕಿವಿ ಎಷ್ಟಿರಬೇಕು, ತುಟಿ ಎಷ್ಟೆಲ್ಲ ಇರಬೇಕು, ಕಣ್ಣಲ್ಲಿ ಹೇಗಿರಬೇಕು. ಅವತ್ತಿನ ಕಾಲಕ್ಕೆ ಅದನ್ನು ಹೇಗೆ ಅವನು ಬರೀ ಬರ್ದಿದ್ದಲ್ಲ, ಅದನ್ನು ಅವನು ದೊಡ್ಡ ಬಂಡೆಯಲ್ಲಿ ಬಿಡಿಸ್ಕೊಂಡು ಬಂದ. ಹೇಗೆ ಅದನ್ನು ಬಿಡಿಸಿದ್ದಾನೆ ಅಂತ ನಮ್ಗೆ ಆಶ್ಚರ್ಯ ಆಗ್ಬೋದು ಅಂತ ಕಾಣ್ತೇವೆ. ಗೋಮಟೇಶ್ವರ ಪಾದದ ಬಳಿ ಒಂದು ಸ್ಕೇಲ್ ಇದೆ, ಅದನ್ನು 16-17 ಸರಿ ಕೂಡಿಸಿದ್ರೆ ಗೋಮಟೇಶ್ವರಿಗೆ ಎತ್ತರ ಸಿಗುತ್ತೆ. ಅದನ್ನು 2 ಭಾಗ ಮಾಡಿದ್ದಾನೆ, ಅದರಲ್ಲಿ ಒಂದು ಗೆರೆ ಹಾಕಿದ್ದಾನೆ, ಮತ್ತು ಇನ್ನೂ ಅರ್ಧ ಭಾಗನ ಮತ್ತೊಂದು ಗೆರೆ ಹಾಕಿದ್ದಾನೆ. ಬಹುಶಃ ಇದ್ರ ಮೇಲೆ ಅವನು ಕ್ಯಾಲ್ಕುಲೇಷನ್ಸ್ ಮಾಡಿದ್ದಾನೆ, ಆ ಸ್ಕೇಲ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ. ಗೋಮಟನ ವಿಗ್ರಹದ ಎಡಪಾದದ ಬಳಿ ಸ್ಕೇಲ್ ಇದೆ. ಬಹುಶಃ 1% ಜನ ಕೂಡ ಈ ಸ್ಕೇಲನ್ನು ನೋಡಲಿಕ್ಕಿಲ್ಲ ಅಂತ ಅನಿಸುತ್ತಾರೆ. ಹಾಗೆ ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಒಂದು ವಿಶೇಷ. ಒಂದು ಉಗುರಿ ಆಗಿರಬೇಕು, ಉಗುರ ಅಳತೆ ಎಷ್ಟಿರಬೇಕು, 58 ಅಡಿ ಎತ್ತರದ ಮೂರ್ತಿಯ ಉಗುರು ಎಷ್ಟಿರುತ್ತೆ ಅದನ್ನು ಹೇಗೆ ಅವನು ಲೆಕ್ಕಾಚಾರ ಮಾಡಿದ್ದಾನೆ. ಬರೀ ಲೆಕ್ಕಾಚಾರ ಮಾಡಿಲ್ಲ, ಅದನ್ನು ಬಿಡಿಸಿ ತೋರಿಸ್ಕೊಟ್ಟಿದ್ದಾನೆ ನಮಗೆ. ಮತ್ತು ಎಲ್ಲ ಶಿಲ್ಪಿಗಳು ಹೇಳ್ತಕ್ಕಂಥದ್ದು ಅಂತಂದರೆ ದಿಗಂಬರ ಮೂರ್ತಿಗಳನ್ನು ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಆಗ್ತದೆ. ಅವ್ರಿಗೆ ಅನಾಟಮಿ ಗೊತ್ತಿರಬೇಕು, ಚೆನ್ನಾಗಿ ದೇಹದ ಅಂಗಾಂಗಗಳು ಪರಿಚಯ ಇರಬೇಕು. ಈ ಬೇರೆ ಯಾವುದೇ ಮೂರ್ತಿಗಳು ಮಾಡಬೇಕು ಅಂತಂದರೆ ಒಡವೆ ಹಾಕ್ಬೋದು, ಇದನ್ನು ಮಾಡ್ಬೋದು, ವಸ್ತುಗಳನ್ನ ಹಾಕಿ ಹಾಕಿದ್ದು ಏನೋ ಐಬಾದ್ರೆ ಅದನ್ನು ಮುಚ್ಚಬೋದು. ಅದರಲ್ಲಿ ಈ ದಿಗಂಬರ ಮೂರ್ತಿಗಳಲ್ಲಿ ಅದು ಸಾಧ್ಯವೇ ಇಲ್ಲ. ಏನದು ಮುಖದಲ್ಲಿ ಇರ್ತಕ್ಕಂಥ ಏನು ಭಾವನೆ ಇದೆಯಲ್ಲ, ಆ ಮುಖದಲ್ಲಿರ್ತಕ್ಕಂಥ ತ್ಯಾಗ ಆಗ್ಬೋದು, ವೈರಾಗ್ಯ ಆಗ್ಬೋದು, ಆ ಭಾವನೆಯಿಂದ ಶಾಂತ ಮೂರ್ತಿಯನ್ನು ಆ ತಂದಾಗಲೆಯನ್ನು ಆ ಮೂರ್ತಿಗೆ ಬೆಲೆ ಸಿಗುವಂಥದ್ದು. ಆ ಮೂರ್ತಿ ಮಾಡಿದ್ದಕ್ಕೆ ಆ ಶಿಲ್ಪಿಯ ಚೈತನ್ಯ ಅಥವಾ ಚಾತುರ್ಯವನ್ನು ನಾವು ಗಮನಿಸ್ತೀವಿ. ಮತ್ತು ನೀವು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರಿ, ಅಲ್ಲಾದ ನಿಮ್ಗೆ ಅನುಭವಗಳೇನು? ಅಲ್ಲಾದ ಅನುಭವಗಳು ಅಂತಂದರೆ ಇವತ್ತಿನ ಗೋಮಟವಾಡಿ ಪತ್ರಿಕೆಯ ಒಂದು ದೃಷ್ಟಿಕೋನ ಯಾವ ಥರ ಇತ್ತು ಅಂತಂದರೆ, ಕೆಟ್ಟದ್ದನ್ನು ಹೇಳೋದು ಬೇಡ, ಒಳ್ಳೆಯದು ಏನಾಗುತ್ತೋ, ಯಾರಿಗೆ ಮಾರ್ಗದರ್ಶಕ ಆಗುತ್ತೋ ಅದನ್ನು ವಿಷಯಗಳನ್ನು ನಾವು ಅದಕ್ಕೆ ಮಹತ್ವ ಕೊಟ್ಕೊಂಡು ಹೋಗೋಣ. ಅದಕ್ಕೊಂದು ಸಣ್ಣ ಉದಾಹರಣೆ ಅಂತಂದರೆ 2000ನೇ ಇಸ್ವಿನಲ್ಲಿ ಕರ್ನಾಟಕದ ಪಳ್ಳಿಕರಟ್ಟೆಯ ಪೂರ್ವ ಶಾಂತರಾಶಾಸ್ತ್ರಿ ಟ್ರಸ್ಟ್ನವರು ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆರಂಭ ಮಾಡಿದರು. 90% ಹೆಚ್ಚು ಅಂಕ ಗಳಿಸಿದವರಿಗೆ
ಅವರು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡ್ತೀವಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹೋಗ್ತೀವಿ. ಬೊಮ್ಮಕಾಳಿ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಒಂದು ಉದಾಹರಣೆ, ಒಬ್ಬ ಪತ್ರಕರ್ತ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧಿಸಿ ಅಂದ್ಕೊಳ್ತೀವಿ, ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧಿಸ್ತೀವಿ. ಆ ವರ್ಷ ನಮಗೆ 2000ರಲ್ಲಿ ಕೇವಲ 4 ಜೈನ ವಿದ್ಯಾರ್ಥಿಗಳು ಇಡೀ ರಾಜ್ಯದಲ್ಲಿ ಶೇಕಡ 90ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿದ್ರು. 2023ರಲ್ಲಿ 180 ಜೈನ ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನು ಪಡೆದರು. ಒಂದು 20 ವರ್ಷ. ಕಾರಣ ಏನು ಅಂತಂದರೆ ಅವರಿಗೆ ಶೇಕಡ 90ಕ್ಕೂ ಹೆಚ್ಚು ಅಂಕ ಗಳಿಸಿದವರಿಗೆ ವಿಶೇಷವಾದಂಥ ಭಾವಚಿತ್ರ ಹಾಕುವಂಥದ್ದು, ಅವರ ಬಗ್ಗೆ ಲೇಖನಗಳು ಬರೀತಕ್ಕಂಥದ್ದನ್ನೆಲ್ಲ ಮಾಡಿದಾಗ ಅದು ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಈ ವರ್ಷ ಒಂದು ಅವರ ಪರಿಚಯದವರು ಅಥವಾ ರಿಲೇಷನ್ಸಲ್ಲಿ ಸಂಬಂಧಿಕರಲ್ಲಿ ಒಬ್ಬರು ಯಾರೋ ಒಂದು ಹುಡುಗಿ ಅಥವಾ ಹುಡುಗ ಶೇಕಡ 90ಕ್ಕೂ ಹೆಚ್ಚು ಅಂಕ ಗಳಿಸುವ ಫೋಟೋ ಬಂದಿದೆ ಅಂತಂದರೆ ಈ ಮನೆಯಲ್ಲಿ ಆ ವರ್ಷ ಯಾರು ಒಬ್ಬ ಮುಂದಿನ ವರ್ಷ SSLC ಕೊಟ್ಟರು ಅವ್ರಿಗೆ ಹೇಳ್ತಾರೆ, ನೀವು ಹಿಂದೆ ಫೋಟೋ ಬರುತ್ತೆ, ನೀವು ಓದಬೇಕು, ಶೇಕಡ 90ಕ್ಕೂ ಹೆಚ್ಚು ಓದಬೇಕು. ಇದು ಮಾಡೋದ್ರಿಂದ ಒಂದು ಸಣ್ಣ ಸಮಾಜ, ಜೈನ ಸಮಾಜದ ಜನಸಂಖ್ಯೆನೇ ನಮ್ಮದು ಕರ್ನಾಟಕದಲ್ಲಿ 4 ಲಕ್ಷ ಜನ ಜೈನರು ಇರ್ತಕ್ಕಂಥದ್ದು. ಅದರಲ್ಲಿ 190ಕ್ಕಿಂತ ಅಥವಾ 200 ಮಕ್ಕಳು ಶೇಕಡ 90ಕ್ಕೂ ಹೆಚ್ಚು ಅಂಕ ಗಳಿಸಿದ್ದಾರೆ ಅಂತಂದರೆ ಅದಕ್ಕೆ ಪ್ರತಿಕ್ರಿಯೆ ಮಾಡಿರ್ತಕ್ಕಂಥ ಒಂದು ಪ್ರೋತ್ಸಾಹದ ಕೆಲಸ ಅಂತ ಒಂದು ಘಟನೆ ಕೂಡ ಹೇಳಬೇಕು. ನನಗೆ ಬೆಳಿಗ್ಗೆ 4 ಹೊತ್ತು ಎಷ್ಟು ಬೇಕಾದರೂ ಎದ್ದಿರ್ತೀನಿ. 12 ಗಂಟೆ 1 ಗಂಟೆ 2 ಗಂಟೆ ಅಂತಲೂ ಎದ್ದಿರ್ತೀನಿ. 7 ಗಂಟೆಗೂ ಬರೀ ಅರ್ಥ. ಆದರೆ ಬೆಳಗ್ಗೆ ಮಾತ್ರ ನನಗೆ ಎಷ್ಟೊತ್ತಿಗೆ ಹೆಚ್ಚಾಗುತ್ತೋ ಅಷ್ಟೊತ್ತೇ ಹೇಳಬೇಕು. 7 ಆಗ್ಬೋದು, 8 ಆಗ್ಬೋದು, 9 ಆಗ್ಬೋದು, ಅಲ್ಲಿವರೆಗೂ ನನಗೆ ನಾವು ಇಷ್ಟ ಮಾಡಲ್ಲ. ಅದು ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅವತ್ತು ಬೆಳಗ್ಗೆ ಒಂದು 7 ಗಂಟೆಗೆ ಫೋನ್ ಬಂತು, ಫೋನ್ ಬಂತು. ಯಾವುದೋ ಬಂದಿದ್ದಿಲ್ಲ ಅಂತಂದು ಫೋನ್ ಎತ್ಕೊಂಡೆ. ಹಲೋ ಅಂತಂದೆ. ಸರ್, ನಾನು ಗೌರಿಬಿದನೂರಿಂದ ಮಾತಾಡ್ತಾ ಇದ್ದೀನಿ. ಏನಪ್ಪ, ಏನಾಗಬೇಕಾಗಿತ್ತು? ಸರ್, ನಾನು SSLC ಕಟ್ಟಿದ್ದೆ. ಸರ್, ಎಷ್ಟು ಪರ್ಸೆಂಟೇಜ್ ಎಷ್ಟಪ್ಪ? ನಮ್ಗೆ 85% ಬಂದಿದೆ. 85% ಬಂದಿರೋದು ಫೋಟೋ ಹಾಕಲ್ಲಪ್ಪ. ನೀನು PUC 90% ತಗೋ, ಆಗ ನೀನು ಫೋಟೋ ಹಾಕ್ಕೊಡ್ತೀನಿ. ಈಗ ಆಗಲ್ಲ. ಇಲ್ಲ ಸರ್, ನಾನು ಫೋಟೋ ಹಾಕಲೇಬೇಕು. ನನಗೆ ಅಷ್ಟೊತ್ತು ಕಾಯಿಲೆ ಕೋಪ ಶುರುವಾಯಿತು. ಒಂದು ಬೆಳಗ್ಗೆ ನಿದ್ದೆ ಹಾಳು ಮಾಡಿದ್ದಾನೆ, ನೀವು 85% ತೆಗೆದಿದ್ದಾನೆ, ಫೋಟೋ ಹಾಕೊಂಡು ತಗಲಾಟಿ ಮಾಡ್ತಾ ಇದ್ದಾನೆ, ನನಗೆ ಆಗಲ್ಲ. ನೋಡೋದು, ನಾನು ಹೇಳ್ತಾ ಇದ್ದೀನಿ 85ಕ್ಕೆ ಹಾಕೋಕ್ಕಾಗಲ್ಲ, ನೀವು 90% ತೆಗಿ, ಆಗ ನೀವು ಫೋಟೋ ಹಾಕ್ಕೊಡ್ತೀನಿ. ಇಲ್ಲ ಸರ್, ನನಗೆ ಹಾಕಲೇಬೇಕು, ನಾನು ಹಾಕಲ್ಲ, ನಾನು ಹಾಕಬೇಕು. ಮನೆಗೆ ಹೇಳಿದೆ, ನೋಡಿ ನನ್ನ ಮತ್ತೆ ಫೋನ್ ಮಾಡಬೇಡ, ನಾನು ಫೋನ್ ಇಡ್ತಾ ಇದ್ದೀನಿ, ನೀನು ಮತ್ತೆ ಪದೇ ಇದನ್ನು ಕೆಣಕಬೇಡ ನೀವು. ಇಲ್ಲ ಸರ್, ನೀವು ಹಾಕಬೇಕು, ನನಗೆ 2 ಕಣ್ಣು ಕಾಣಲ್ಲ ಅಂತ. ನಾನು ಕೂಡಲೇ ಕೇಳಿರೋರಿಗೆ, ನಿನ್ನದೆಲ್ಲ ಡೀಟೇಲ್ಸ್ ಕೊಟ್ಟು ನೀನು ಯಾವ ಜಾಗದಲ್ಲಿ ಹೇಳ್ತೀಯ ಅಲ್ಲಿ ಹಾಕ್ಕೊಡ್ತೀನಿ. ಆಮೇಲೆ ಅವನು ಕೇಳಿ, ನೀವು ಕಣ್ಣು ಕಾಣೋದು ಅಂತ ಹೇಳ್ತೀಯ, ನಾನು 85% ತೆಗೆದಿದ್ದೀನಿ, ನಾನು ಫೋಟೋ ಹೋಗೋದು ಬರಬೇಕು ಅಂತ ಯಾಕೆ ಕೇಳ್ತಾ ಇದ್ದೆ? ನಮ್ಮ ಪಕ್ಕದ ಮನೇಲಿ ಒಬ್ಬರು ಜೈಲಿದ್ದಾರೆ, ಅವ್ರ ಮನೆ ಪೇಪರ್ ಬರ್ತಾರೆ. ಅವ್ರು ಹೇಳಿದ್ರು ನನಗೆ, ಇವಾಗ 90% ಬಂದರೆ ನನ್ನ ಫೋಟೋ 90% ಬರುತ್ತೆ ಅಂತ. ನಾನು ತುಂಬ ಪ್ರಯತ್ನಪಟ್ಟೆ, 85% ತಗೊಂಡೆ ಸರ್. ಆವತ್ತು ನನಗೆ ಅನ್ನಿಸ್ತು, ಪತ್ರಿಕಾರ್ತರು ಕೂಡ ನನಗೆ ಸಾಮಾಜಿಕವಾಗಿ ನಮಗೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ನೀವು ಸಾವಯವ ಕೃಷಿಕರು ಅಂತ ನನಗೆ ಗೊತ್ತಾಯಿತು. ಸಾವಯವ ಕೃಷಿ ಮಾಡೋದ್ರಿಂದ ಈ ಭೂಮಿ ಮೇಲೆ ಏನು ಪರಿಣಾಮ ಬೀರುತ್ತೆ? ರಾಸಾಯನಿಕ ಬಳಸಿ ಮಾಡೋಕ್ಕಿಂತ ಸಾವಯವ ಕೃಷಿ ಮೇಲೆ ಅಂತಾರೆ, ಹೇಗೆ ಅದು? ಯಾಕೆ ಅಂತಂದರೆ ರಾಗಿ ಮುದ್ದೆ ಕತೆ ಹೇಳಿದ್ದು ನನಗೆ. ರಾಗಿ ಮುದ್ದೆ ತುಂಬ ಗಟ್ಟಿಯಾಗಿತ್ತು. ನಾವು ಈಗೇನು ಮಾಡೋದು, ಸಪ್ಪೆ ಎಲ್ಲ ಕ್ಲೀನಾಗಿ ಪಾಲಿಶ್ ಮಾಡಬೇಕು, ಅದರಲ್ಲಿ ಏನೂ ಇರೋದಿಲ್ಲ. ಅದನ್ನು ತಿಂದು ಹಾಳಾಗುತ್ತೆ. ಇದು ಕಾರಣ ಏನು? ಬೆಳೆರಿ ಹೆಚ್ಚು ಬೆಳೆಯೋದು ಹೇಗೆ? ಇವತ್ತು ಎಲ್ಲರೂ ಮತ್ತೆ ಸಾವಯವಕ್ಕೆ ಹೋಗೋಣ, ನಾವು ಮತ್ತೆ ನೈಸರ್ಗಿಕ ಇದಕ್ಕೆ ಹೋಗೋಣ ಅಂತ ಹೇಳ್ತೀವಿ. ಯಾಕೆ? ಇವತ್ತು ಎಂತೆಂಥ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದ್ದಾವೆ. ಸುಮ್ಮನೆ ಒಂದು 50-60 ವರ್ಷದಿಂದ ಲೆಕ್ಕ ಹಾಕ್ಕೊಳ್ಳಿ ನೀವು, ಏನಿಲ್ಲ. ನಮ್ಮಲ್ಲಿ ಒಬ್ಬರು ಡಾಕ್ಟ್ರಿಗೆ ಹೋಗ್ತಾರಪ್ಪ ಅಂತೇಳಿ, ಅವ್ರಿಗೇನಾದ್ರು ತಲೆ ಶೀತ ನೆಗಡಿ ಇದಾಗಿದೆ ಅಂತಂದರೆ ಅದೊಂದು ಮಾತ್ರ ಕೊಡ್ತಿರಲಿಲ್ಲ.
ಹೋಗಿ ಅಮ್ಮನಿಗೆ ಬಿಟ್ಟು ಮೆಣಸಿನ ಸಾರು ಮಾಡ್ಕೊಂಡು ಕುಡಿದ್ಬಿಟ್ಟು ಹೊತ್ಕೊಂಡು ಕಂಬಳಿ ಹೊತ್ಕೊಂಡು ಮಲಿಕೊಳ್ಳೋ ಅಂತ ಹೇಳೋರು. ಅಷ್ಟರಲ್ಲೇ ವಾಸಿ ಆಗೋರು. ನನ್ನ ಮಕ್ಕಳುಗಳೆಲ್ಲ ಅದೇ ಥರ ವಾಸಿಯಾಗಿದ್ದಾರೆ. ಇವತ್ತು ಒಂದು ಶೀತ ನೆಗಡಿ ಕೆಮ್ಮು ಅಂತ ಇದ್ದಾರೆ, ಹಾಸ್ಪಿಟ್ಲಿಗೆ ಹೋದರೆ ಕನಿಷ್ಠ 1,000 ರೂಪಾಯಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮ್ಮಲ್ಲಿ ದೇಹದಲ್ಲಿ ಒಂದು ಪ್ರತಿರೋಧನ ಶಕ್ತಿನೇ ಕಳ್ಕೊಂಡಿದ್ದೀವಿ. ಕಾರಣ ಅಷ್ಟೇ. ಎಲ್ಲರೂ ಕುಡಿದ್ರೆ ಒಂದು ಕೆಮಿಕಲ್ಸ್ ಉಪಯೋಗಿಸಿ ಮಾಡಬೇಕು. ಅದಾದ ಮೇಲೆ ಪೆಸ್ಟಿಸೈಡ್ಸ್ ಉಪಯೋಗಿಸಿ ಶುರು ಮಾಡಬೇಕು. ಕ್ರಿಮಿನಾಶಕ ಬಳಸಲಿಕ್ಕೆ ಶುರು ಮಾಡಬೇಕು. ಕ್ರಿಮಿನಾಶಕ ಆದಂಥದ್ದು ನಾವೆಲ್ಲ ಮುಂಚೆ ಓದಿದ್ದು ರೈತ ಎರೆಹುಳು ರೈತನ ಮಿತ್ರ ಅಂತ ಹೇಳಿ. ಇವತ್ತು ಯಾವ ಜಮೀನಿನಲ್ಲಿ ಎರೆಹುಳ ಅಂತ ಹೇಳಿ ಇಲ್ಲ ಪ್ರಶ್ನೆ. ಯಾಕೆ ಅಂತಂದರೆ ಅವರ ಜೀವನ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಎರೆಹುಳುಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಭೂಮಿ ಒಳಗಡೆ. ಯಾಕಂದರೆ ಅಷ್ಟು ವಿಷಮಯ ಮಾಡಲಿಕ್ಕೆ ಗೊತ್ತಿಲ್ಲ. ಮುಂಚೆ ನಮ್ಮ ಕಾಲದೆಲ್ಲ ನಮಗೆ ಯಾವ ಥರದಲ್ಲಿ ಬೇಕಾದ್ರೂ ನೀರು ಅಲ್ಲಾಡಿಸ್ಕೊಂಡು ನೀರು ಕುಡಿತಾ ಇದ್ವಿ ನಾವು. ಇವತ್ತು ಎಲ್ಲ ಫಿಲ್ಟರ್ ನೀರಾಗಬೇಕು. ಬರೀ ಫಿಲ್ಟರ್ ನೀರು ಅಲ್ಲ ಇದೆ. ಇವತ್ತು ನೀರು ತಗೊಂಡು ಬಂದು ಅದನ್ನು ಕಾಯಿಸಿ ಮತ್ತೆ ಅದನ್ನು ಸಣ್ಣ ಕಡೆ ಮಾಡಿ ಕುಡಿಯುವಂಥ ಪರಿಸ್ಥಿತಿ ಬಂದಿದ್ದಾರೆ ನಾವು. ಕಾರಣ ಯಾರು? ಭೂಮಿಯನ್ನು ಕೊಂಡವರು ನಾವು. ಮತ್ತು ಭೂಮಿ ನಮ್ಮನ್ನು ಕೊಂಡ್ತಾ ಇದ್ದೀವಿ. ಎಷ್ಟು ನೀವು ನಿರೂಪಕರಾಗಿದ್ದೀರಿ. ಈಗಿನ ನಿರೂಪಕರಿಗೆ ಜನರ ಮನಸ್ಸನ್ನು ಮುಟ್ಟುವ ಮಾರ್ಗವನ್ನು ಹೇಗೆ ಹೇಳ್ಕೊಡ್ತೀರಿ? ಒಂದು ನಿರೂಪಕರು ಒಂದು ದೊಡ್ಡ ಕೊರತೆ ಏನಿದೆ ಅಂತಂದರೆ ಅಧ್ಯಯನದ ಕೊರತೆ ಕಾಣ್ತದೆ. ಇವತ್ತು ಯಾವುದೋ ಒಂದು ಕಾರ್ಯಕ್ರಮವನ್ನು ನೀವು ನಿರೂಪಣೆ ಮಾಡ್ತೀರಿ ಅಂತಂದರೆ ಆ ಕಾರ್ಯಕ್ರಮದ ಪೂರ್ತಿ ಹಿನ್ನೆಲೆ ತಿಳ್ಕೊಂಡಿರ್ಬೇಕು. ಈಗ ನಾನು ಮಹಾಮಸ್ತಾವ್ ಕ್ಷೇತ್ರದ ಸಾವಿರಾರು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದೀವಿ. ಕಾರಣ ಏನು ಅಂತಂದರೆ ಅದು ಪೂರ್ತಿ ಹಿನ್ನೆಲೆ ಕೊಡಬೇಕು. ನಾವು ಪೂರ್ತಿ ಹಿನ್ನೆಲೆ ಕೊಟ್ಟು ಅವ್ರನ್ನ ಆಕರ್ಷಣೆ ಮಾಡಬೇಕು. ಆಕರ್ಷಣೆ ಮಾಡಬೇಕು. ಮತ್ತು ಯಾರು ನಾವು ಉಪನ್ಯಾಸಕರಾಗ್ಬೋದು ಮತ್ತು ಇನ್ನೊಬ್ಬರನ್ನಾಗಲಿ ಅವ್ರು ಕರ್ಕೊಂಡ್ಬಂದಿರ್ತೀವಲ್ಲ, ಬರೀ ಅವ್ರು ಈಗ ಉಪನ್ಯಾಸ ಮಾಡ್ತಾರೆ ಅಂತ ಹೇಳಿ ಕೈ ಬಿಟ್ಟರೆ ಅದು ಆಗಲ್ಲ. ಆ ನಿರೂಪಕರು ಅವ್ರ ಬಗ್ಗೆ ಪೂರ್ತಿ ಅಧ್ಯಯನ ಮಾಡಿರಬೇಕು. ಅದರಲ್ಲಿ ಅಧ್ಯಯನ ಮಾಡಿಕೊಂಡು ಒಳ್ಳೊಳ್ಳೆ ಸಂಗತಿಗಳನ್ನ ನಾವು ನೋಟ್ ಮಾಡ್ಕೋಬೇಕು. ನೋಟ್ ಮಾಡಿಕೊಂಡು ನಂತರ ನಾವು ವೇದಿಕೆ ಗಮನಿಸ್ಕೊಳ್ಬೇಕು. ಮತ್ತು ಅದು ಸಂಬಂಧಪಟ್ಟ ಯಾವುದನ್ನು ಕೂಡ ನಾವು ಮಾತಾಡಬೇಕು. ಆ ಕಾರ್ಯಕ್ರಮಕ್ಕೆ ಏನು ಸಂಬಂಧ ಇರುತ್ತೋ ಅಷ್ಟು ಮಾತ್ರನೇ ನಾವು ಸೀಮಿತ ಮಾಡ್ಕೋಬೇಕು. ಮತ್ತು ನಮ್ಮದೇ ಭಾಷಣಕ್ಕೆ ಹೋಗಬಾರ್ದು. ನಾವೇ ಭಾಳ ಬುದ್ಧಿವಂತ ಅಂತ ಹೇಳ್ಕೊಂಡು ಹೋಗ್ತೀವಿ. ಅಲ್ಲಿಂದ ಬುದ್ಧಿವಂತ ಕಲಿಸಿದ್ದೀವಿ ನಮಗೆ. ನಮ್ಮದೇನಪ್ಪ ಅಂತ ಕೆಲಸ ಅಂತಂದರೆ ಅದನ್ನು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ಕೊಂಡು ಹೋಗೋದಷ್ಟೇ ಇಲ್ಲ. ಇಷ್ಟನ್ನ ಮನಸ್ಸನ್ನು ಇಟ್ಕೊಂಡು ಒಂದು ಅಧ್ಯಯನ ಮಾಡಬೇಕು. ಪೂರ್ತಿ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ನಾವು ಅದಕ್ಕೆ ಮುಂದುವರಿಬೇಕು. ಅದಕ್ಕೆ ಉದಾಹರಣೆ ಅಂತಂದರೆ ನಮಗೆ ವರ್ಷಗಳು ವಿಶೇಷ ಏನಾದ್ರು ಜೊತೆ ಚೆನ್ನೈನಲ್ಲಿ ಹೋದಾಗ ಅದಕ್ಕೆ ಊರಿಗೆ ಹೋದಾಗ ದೊಡ್ಡ ದಿವಾನರಾಗಿದ್ದವರಲ್ವ, ಆ ಶಾಲೆಯನ್ನು ಕಲಿತು ಶಾಲೆಗಳು ಏನು ಮಾಡಿದ್ರು, ಇವತ್ತು ಮಕ್ಕಳಿಗೆ ಏನಾದ್ರು ಮಾತಾಡಬೇಕು ಅಂತ ಹೇಳಿ ಅವ್ರನ್ನ ಬಲವಂತ ಮಾಡಿ ಮಾತಾಡಿಸ್ಬೇಕು. ವಿಶ್ವೇಶ್ವರಯ್ಯನವರು ಯಾವುದೇ ಭಾಷಣ ಮಾಡಬೇಕು ಅಂತಂದರೆ ನೋಟ್ಸ್ ಹಾಕೊಂಡ್ರೆ ಮಾತಾಡೋದು ಅಲ್ಲ. ಪುಸ್ತಕದಲ್ಲೂ ನೋಟ್ಸ್ ಹಾಕೊಂಡೇ ಮಾತಾಡ್ತಾ ಇರ್ತೀವಿ. ಅವತ್ತು ಅವರು ನೋಟ್ಸ್ ಇಲ್ಲದೇ ಮಾತಾಡೋಂಥ ಆಯಿತು. ಬುದ್ಧಿವಂತರಿದ್ದರು, ಇದಿದ್ರು, ಅದೇನು ಕಷ್ಟ ಇರಲಿಲ್ಲ. ಆದರೆ ಅವ್ರ ಪದ್ಧತಿ ಇತ್ತು. ಒಂದು ಭಾಷಣಕ್ಕೆ ಕರೆದ್ರೆ, ಮಾತಾಡಲಿಕ್ಕೆ ಕರೆದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಯೋಚನೆ ಮಾಡಿ ನೋಟ್ಸ್ ಹಾಕೊಂಡು ಮಾತಾಡಬೇಕು. ಟೀಚಿಂಗ್ ಏನೇನೋ ಮಾತಾಡಬಾರ್ದು ಅಂತೀವಿ. ಆಮೇಲೆ ಅವರು ಮತ್ತೆ ಬಂದು ಇನ್ನೊಂದು ದಿನ ಮತ್ತೆ ಹೋಗಿ ನೋಟ್ಸ್ ಹಾಕೊಂಡೋಗಿ ಭಾಷಣ ಮಾಡಿದ್ರು. ಅದು ಸಣ್ಣದು ಅಂತ ಅನಿಸುತ್ತೆ ನಮಗೆ. ಆದರೆ ಅದನ್ನು ನಾವು ನಿರೂಪಕರು ಅದನ್ನು ಗಟ್ಟಿಯಾಗಿ ಇಟ್ಕೊಬೇಕು. ಗಟ್ಟಿಯಾಗಿ ಇಟ್ಕೊಂಡ್ರೆ ಮೇಲೆ ಸಭಿಕರನ್ನ ನಾವು ನಮ್ಮ ಹತ್ರ ಅವ್ರನ್ನ ತಿಳಿದಕ್ಕಾಗುತ್ತೆ. ಇಲ್ಲ ಅಂತ ಅವರೇನೋ ಮಾತಾಡ್ತಾರೆ, ಇವರೇನೋ ಮಾತಾಡ್ತಾರೆ, ನೀವೇನೋ ಅವ್ರು ಮಾಡ್ತಾ ಇರ್ತೀವಿ. ನಮ್ಮದ ಪ್ರತಿಭೆ ಆಡಂಬರಗಳನ್ನು ತೋರಿಸುವಂಥ ಜಾಗ ಅಲ್ಲ. ಕಾರ್ಯಕ್ರಮದ ಬಗ್ಗೆ ನಾವು ಹಿಂಸಿಸ್ಕೊಡ್ತಾ ಹೋಗ್ಬೇಕು. ಮತ್ತೆ ಸಂಸ್ಕೃತದಲ್ಲಿ ಹೇಳ್ತಾರೆ ಅದ್ರಾಗ, ಯಾರು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೋ ಅವ್ರು ಅಹಂಕಾರ ಪಡೋದಿಲ್ಲ, ಯಾರು ಅಲ್ಪವಾಗಿ ತಿಳ್ಕೊಂಡಿರ್ತಾರೋ ಅವ್ರಿಗೆ ಎಲ್ಲ ಗೊತ್ತಂತ ಅಹಂಕಾರ ಪಡ್ತಾರೆ ಅಂತ. ಈಗಿನ ಜಗತ್ತು ಆ ಥರ ಇದೆ. ಸ್ವಲ್ಪ ತಿಳ್ಕೊಂಡಿದ್ರು ಜಾಸ್ತಿ ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಅಹಂಕಾರ ಪಡೋ ಜಗತ್ತಾಗಿದೆ. ಈ ಜಗತ್ತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಹಂಕಾರ ಪಡೋರ ಬಗ್ಗೆ ನಿಮ್ಮ ಸಲಹೆಗಳೇನು? ಅಹಂಕಾರ ಅಂತಂದರೆ ಇವತ್ತು ಶ್ರೀಮಂತ ಒಬ್ಬ ಇದ್ದಾರೆ ಅಂತ ಇಟ್ಕೊಂಡ್ರೆ, ಇವು ನಮಗೆಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ ನಾವು ನಮ್ಮ ಬದುಕನ್ನ ಮಾಡ್ಕೊಟ್ಟಿಲ್ಲ. ಬದುಕು ಪಕ್ಕದ ಮನೆಯನ್ನು ನೋಡಿ ನಾವು ಬದುಕ್ತಾ ಇರೋದು. ಅವನ ಹತ್ರ ಕಾರಿದೆ, ನನ್ನ ಹತ್ರ ಕಾರಿದೆ, ನಾನು ಕಾರ್ ಕೊಡಬೇಕು.
ಅವನ ಹೆಂಡತಿ ಕೊಪ್ಪಳದಲ್ಲಿ ಚಿನ್ನದ ಸರಗಳಿದ್ದಾವೆ. ಹೆಂಡತಿ ಅವನು 2 ಅಂತಸ್ತು ಮನೆ ಕಟ್ಟಿಸಿದ್ದಾನೆ, ನಾನು 3 ಅಂತಸ್ತು ಮನೆ ಕಟ್ಟಿಸ್ಬೇಕು. ನಮ್ಮದು ಈ ಬದುಕು, ನಮ್ಮ ಬದುಕನ್ನು ನಾವು ಮಾಡ್ತಾಯಿಲ್ಲ, ನಾವು ಪರರನ್ನು ನೋಡಿ ಬದುಕ್ತಾಯಿದ್ದೇವೆ. ಅದು ಈ ಅಹಂಕಾರಕ್ಕೆ ಇದಕ್ಕೆ ಎಲ್ಲದಕ್ಕೂ ಕಾರಣ. ನಾವು ನಮ್ಮ ಬದುಕನ್ನು ನಾವು ಸೈನಿಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತವಾಗಿ ಅವ್ರ ಬಗ್ಗೆ ಎರಡೂ ಮಾತು ಯಾರೂ ಮಾತಾಡಬಾರ್ದು. ಯಾರು ಅವರ ಕಷ್ಟ ನಷ್ಟ, ಅವರ ಭಯಂಕರ ಜೀವನ, ಎದುರಿಸಬೇಕಾದಂಥ ಪರಿಸ್ಥಿತಿ ಇವೆಲ್ಲ ನೆನೆಸ್ಕೊಂಡ್ರೆ ಬಹುಶಃ ನಾವು ಇವತ್ತು ನೀವೇನು ಕೂತ್ಕೊಂಡು ಮಾತಾಡ್ತೀವಲ್ಲ, ಈ ಮಾತಾಡಲಿಕ್ಕೆ ಕಾರಣ ಯಾರು ಅಂತಂದರೆ ನಮ್ಮ ಕರಿಯನ್ನು ಕಾಯ್ತಿರ್ತಕ್ಕಂಥ ಸೈನಿಕ. ಇವತ್ತು ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಸೈನಿಕ. ಅದನ್ನು ಅರ್ಥ ಮಾಡ್ಕೊಂಡು ಸೈನಿಕರ ಬಗ್ಗೆ ಯಾವತ್ತೂ ಯಾವುದೇ ಕಾರಣಕ್ಕೂ ಕೂಡ ನಾವು ಕೆಟ್ಟ ಮಾತನ್ನಾಗಲಿ ಒಡಕು ಮಾತನ್ನಾಗಲಿ ಆಡಬಾರ್ದು. ದೇಶಕ್ಕೆ ಅವರು ಸಮರ್ಪಿತವಾಗಿರ್ತಾರೆ, ದೇಶವನ್ನೇ ಕಾಪಾಡ್ತಾರೆ. ಅವ್ರು ಕಾಪಾಡೋದ್ರಿಂದ ನಾವು ಬದುಕಿದ್ದೇವೆ, ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ. ನಾವು ಎಲ್ಲ ಹೋಗಿದ್ದಿದ್ರೆ ಇಂದಿನ ರಾಜಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಾತಾಡದೇ ಇರೋದೇ ಬಹಳ ಒಳ್ಳೆಯದು. ಯಾತಕ್ಕೆ ಅಂತಂದರೆ ಇವತ್ತು ನೀವು ಯಾರು ನಿಮ್ಮನ್ನು ಯಾರಾಗಿ ಅಂತ ಹೇಳೋದು ನಾನು ನಿಮ್ಮ ಒಬ್ಬರನ್ನ ಈ ಮಾದರಿ ಅಂತ ಹೇಳ್ತೀವಲ್ಲ, ನಾವು ಮಾಡಲ್ ಅಂತ ಹೇಳ್ತೀವಲ್ಲ. ಮಾಡಲ್ ಅಂತಂದರೆ ಯಾರು ಮಾಡೋದು ಕೊಡೋದು, ನಾನು ಯಾರಿಗೂ ಕೊಡೋದು, ಯಾವ ರಾಜಕಾರಣಿಗೂ ಕೊಡೋಲ್ಲ. ನೀವು ಮುಂದೆ ನಿಂತ್ಕೋತಾರಲ್ಲ ಕಾಣಿಸೋದು ನಮಗೆ ಬರೀ ರಾಜಕೀಯಗಳು. ಅವ್ರಿಗೆ ಯಾರನ್ನು ನೀವು ಈ ಥರ ಆಗಿ ಅಂತ ಯಾರನ್ನು ತೋರಿಸೋಣ, ನಾನು ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ಅಡಪತ್ತರಕ್ಕೆ ರಾಜಕೀಯ ಬಹುಶಃ ನಮ್ಮ ಓದ್ತಿರ್ತಕ್ಕಂಥ ಶಾಲೆಯಲ್ಲಿ ಸಂಸ್ಕೃತಿ ಕೊಡ್ತಾ ಇದೆಯಲ್ಲ, ಸಂಸ್ಕಾರ ಕೊಡ್ತಾ ಇದೆಯಲ್ಲ, ಆ ಸಂಸ್ಕಾರ ಕನ್ನಡ ಓದಕ್ಕೆ ಬಾರದಂತಹ ಮನುಷ್ಯ ರಾಜ್ಯ ಶಿಕ್ಷಣ ಮಂತ್ರಿ ಆಗಿದ್ದಾರೆ ಅಂತಂದರೆ ಏನು ಹೇಳ್ಬೋದು ನಾವು? ಮತ್ತಿನ್ನು ಕನ್ನಡವನ್ನು ರಾಜ್ಯ ಭಾಷೆ ಮಾಡಿ ಅಂತ ಹೇಗೆ ಹೇಳ್ಬೋದು ನಾವು? ಅವ್ರು ಏನನ್ನ ನಿರೀಕ್ಷೆ ಮಾಡ್ಬೋದು? ಮತ್ತು ಈಗಿನ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ಅಭಿಪ್ರಾಯ? ವಿದ್ಯಾಭ್ಯಾಸದ ಬಗ್ಗೆ ಏನೂ ತೊಂದರೆ ಏನಿಲ್ಲ. ಈ ಶಿಕ್ಷಣ ಇದೆಲ್ಲ ಶಿಕ್ಷಣ ಸರಿ ಇದೆ ಅದು, ಆದರೆ ಅದನ್ನು ಜಾರಿಗೆ ತರ್ತಕ್ಕಂಥ ಇದೆಯಲ್ಲ ವ್ಯವಸ್ಥೆ ಇದೆಯಲ್ಲ, ಅದು ವ್ಯವಸ್ಥೆ ಸರಿ ಇಲ್ಲ, ಎಲ್ಲ ಸರಿ ಇದೆ. ಇವತ್ತು ನಮಗೆ ನಮ್ಮ ಕಾಲದಲ್ಲಿ ಮಗ್ಗಿನ ಕೆಳಗಡೆ ಹೇಳ್ಸೋದು 70, 100, 90, 90, 18, 80 ಅಂತೆಲ್ಲ ಹೇಳ್ಸೋದು. ಅವತ್ತು ನಾವೆಲ್ಲ ಬಾಯಿಪಾಠ ಮಾಡ್ತಾಯಿದ್ವು. ಇವತ್ತು ಬಾಯಿಪಾಠ ಬೇಕಿಲ್ಲ ನಮಗೆ, ಎಲ್ಲ ಕ್ಯಾಲ್ಕುಲೇಟ್ರ್ ಬಂದಿದ್ದಾವೆ, ಇದಕ್ಕೆಲ್ಲ ಬಂದಿದೆ. ಒಪ್ಕೊಡ್ತೀನಿ, ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ನೀವು ಬುದ್ಧಿಗೆ ಏನು ಕೆಲಸ ಕೊಡ್ತೀರಿ? ಹೇಳ್ತಾರೆ ವಯಸ್ಸಾದ ಮೇಲೆ ವಯಸ್ಸಾದವರು 60, 70, 80 ವಯಸ್ಸಾದವರು ಹೆಚ್ಚು ಮಾತಾಡಬೇಕಂತೆ. ಯಾತಕ್ಕೆ ಅಂತಂದರೆ ಅವ್ರಿಗೆ ಅವರ ನೆನಪಿನ ಶಕ್ತಿ ಮತ್ತದು ರಿಕಲೆಕ್ಟ್ ಆಗ್ತಾ ಹೋಗುತ್ತಂತೆ. ಎಲ್ಲ ನೆನೆಸ್ಕೊಟ್ಟಿದ್ರು. ಇವತ್ತು ನೀವು ಮಾತಾಡ್ತಾ ಇದ್ದೀವಿ, ನಮ್ಮ ಹೈಸ್ಕೂಲ್ದು ರಾಗಿ ಮುದ್ದೆ ಎಲ್ಲ ನೆನಪು ಬರ್ತೀವಿ. ಅದು ನಮ್ಮಲ್ಲಿ ಸ್ಟೋರ್ ಆಗಿರುತ್ತೆ, ಮೆದುಳಿನಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ಮತ್ತೆ ನಾವು ನೆನಪು ಶಕ್ತಿಗೊಂದು ಮೀಟುಗಳು ಅಂತ ಹೇಳಿ ಅದನ್ನು ಎಬ್ಬಿಸ್ಬೇಕಂತೆ. ಎಬ್ಬಿಸಿದಾಗ ಅವರ ಬುದ್ಧಿ ಚುರುಕಾಗುತ್ತಂತೆ, ಮೈಂಡ್ ಆ್ಯಕ್ಟಿವ್ ಆಗುತ್ತಂತೆ. ಅದಿಲ್ಲ ಅಂತಂದರೆ ಅದು ನಿಷ್ಕ್ರಿಯ ಆಗ್ತಾ ಹೋಗ್ತದೆ. ಇವತ್ತು ನಾನು ಯಾರಿಗೂ ಹೇಳ್ತೇನೆ ಇರಲಿಲ್ಲ, ರಾಗಿ ಮುದ್ದೆ ತಿಂದು ಹೇಳಿದ್ರು. 65 ವರ್ಷದ್ದು, 65, 70, 75 ವರ್ಷದ ಕಥೆ ಅದು. ನೆನಪಿನಲ್ಲಿ ಇತ್ತದು, ನನ್ನ ಮನಸ್ಸಿನ ಮೆದುಳಿನಲ್ಲಿ ಇತ್ತದು. ಅದಕ್ಕೆ ಇದನ್ನು ಕೊಟ್ಟಾಗಾಯಿತು. ಹಾಗಾಗಿ ವಿದ್ಯಾಭ್ಯಾಸ ಸರಿ ಇದೆ, ಆದರೆ ಕೊಡಬೇಕಾದಂಥ ಶಿಕ್ಷಕರಾಗ್ಬೋದು ಯಾರಿಗೂ ಶ್ರದ್ಧೆ ಕಾಣೋದಿಲ್ಲ. ಎಲ್ಲ ಇದಕ್ಕೆ ಬೆನ್ನತ್ತಿದ್ದೀವಿ. ತಂದೆ ತಾಯಿಗಳು ಕೂಡ ಅಷ್ಟು ಮಾರ್ಕ್ಸ್ ಅಂತ ಹೇಳ್ತಿದ್ರು. ಅದರ ಮಾರ್ಕ್ಸ್ ಎಷ್ಟು ಮತ್ತು ಮಾರ್ಕ್ಸ್ ಅಂತ ಹೇಳ್ತಕ್ಕಂಥದ್ದು ಓದೋದನ್ನು ಕಳ್ಕೊಂಡಿದ್ದೀವಿ. ಓದಬೇಕು,
ಟಿ ವಿ ಆಯಿತು, ಮೊಬೈಲ್ ಓದಿ ಭಾಳ ನೀವು ಚಿಕ್ಕವರಿದ್ದಾಗ ಯಾರನ್ನ ಆದರ್ಶವಾಗಿ ತಗೊಂಡು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರಿ? ದೊಡ್ಡ ವ್ಯಕ್ತಿ ಅಂತ ಏನಿಲ್ಲಪ್ಪ, ದೊಡ್ಡ ವ್ಯಕ್ತಿ ಎಲ್ಲ ಏನು ಅಂತಂದರೆ ಸಾಧನೆಗಳನ್ನು ನಮಗೆ ಒಂದು ಆಸಕ್ತಿ ಇರ್ತಕ್ಕಂಥ ಫೀಲ್ಡನ್ನ ಆಯ್ಕೆ ಮಾಡ್ಕೋಬೇಕು, ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಏನು ಯಾರು ಆದರ್ಶ ಅಂತ ಯಾರೂ ಇರಲಿಲ್ಲ ನನಗೆ. ನಿಮ್ಮ ನೆಚ್ಚಿನ ಪುಸ್ತಕ? ನನ್ನ ನೆಚ್ಚಿನ ಪುಸ್ತಕಗಳು ತನ್ನ ಅಂತ ಸುಮಾರು ಒಂದು 3,000 ಪುಸ್ತಕ ಇದೆ ನನಗೆ ಇರ್ತಕ್ಕಂಥದ್ದು. ಮತ್ತು ಒಂದಷ್ಟು ಅಲ್ಲಿ ಪೂರ್ಣಚಂದ್ರ ತೇಜಸ್ವಿಗಳದ್ದು ಅವ್ರದ್ದು ಕಾಡಿನ ಶಿಕಾರಿ ಕಥೆಗಳು ಬರ್ತಾವಲ್ಲ, ಒಂಥರ ರೋಮಾಂಚನ ಕೊಡುತ್ತದೆ. ಈ ವಯಸ್ಸುಗಳು ಓದ್ತಾ ಇದ್ದರೆ ಒಂಥರ ಥ್ರಿಲ್ ಅಂತ ಹೇಳ್ತೀವಲ್ಲ, ಆ ಥರ ಥ್ರಿಲ್ ಅನಿಸ್ತೀವಿ. ಒಂದೊಂದು ಭಾಗ ಅದು ತುಂಬ ಬೇಜಾರಾದಾಗ ನರಭಕ್ಷಕ ಕಥೆಗಳನ್ನು ಓದುವಂಥದ್ದು. ಆಮೇಲೆ ಸ್ವಲ್ಪ ಮನಸ್ಸೆಲ್ಲ ನೆಮ್ಮದಿ ಆಗಿದ್ದಾಗ ಅಂತಂದರೆ ಸ್ವಲ್ಪ ಭೈರಪ್ಪನವರು ಓದಬೇಕು. ನಿಮ್ಮ ಜೀವನದಲ್ಲಾದ ಸಿಹಿ ಘಟನೆಗಳು, ಕಹಿ ಘಟನೆಗಳು ಯಾವ್ದಾದ್ರು ಇದೆಯಾದ್ರೆ? ಜೀವನದಲ್ಲಿ ನಾನೊಂದು ಹೇಳೋದು, ಸಿಹಿ ಘಟನೆಯನ್ನು ನೆನೆಸ್ಕೋಬಾರ್ದು, ಕೈ ಘಟನೆಯನ್ನು ನೆನೆಸ್ಕೋಬಾರ್ದು. ಏನು ಬಂದಾಗ ನೆನೆಸ್ಕೊಂಡು ಹೋಗ್ತಾ ಹೋಗೋದು ಇಷ್ಟೇ. ಕೈ ಘಟನೆ ಅಂತ ಯಾಕೆ ಹೇಳಬೇಕು, ಸಿಹಿ ಘಟನೆ ಅಂತ ಯಾಕೆ ಹೇಳಬೇಕು? ನೆನೆಸ್ಕೊಂಡು ಹೋಗೋದು ಇಷ್ಟೇ. ಬರ್ತಾ ಇರ್ತದೆ, ಸಿಹಿನೂ ಬರುತ್ತೆ, ಕಹಿನೂ ಬರುತ್ತೆ, ಸಂತೋಷವಾಗಿ ಮಾಡ್ಕೊಂಡು ಹೋಗ್ತಾ ಹೋಗೋದು. ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ನನಗೆ ತುಂಬ ಖುಷಿ ಕೊಟ್ಟಿದ್ದೀರಿ. ಅಂದರೆ ರಿವೈಂಡ್ ಮಾಡಿದಾಗಾಯಿತು ನನ್ನ ಜೀವನ. ಮತ್ತು ನಾನೇ ಧನ್ಯವಾದಗಳನ್ನು ಹೇಳಬೇಕು. 15 ನಿಮಿಷಗಳು ಪ್ರಸಾರ ಆದಂಥ ಶಿಲ್ಪವೈಭವ ಅಂತೇಳಿ ಸುಮಾರು 25 ಕಾರ್ಯಕ್ರಮಗಳಲ್ಲಿ ಅವರು ಬೇಲೂರು, ಹಳೇಬೇಡು, ಕೋರಮಂಗಲ, ಮಸಲೇಸಳ್ಳಿ, ಶಾಂತಿಗ್ರಾಮ, ಜಾವಗಲ್ಲು ಎಲ್ಲ ವಯಸ್ಸರ ದೇವಸ್ಥಾನಗಳ ಬಗ್ಗೆ ಹಾಸನದ ಶಿಲ್ಪವೈಭವ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದರು. ಆಮೇಲೆ ನನ್ನ ಪರಿಚಯ ಇದ್ದರು. ಆಮೇಲೆ ಅಶೋಕ್ ಸ್ವಾಮಿಗಳ ಬಗ್ಗೆ ಶಿಲ್ಪವೈಭವ ಕಾರ್ಯಕ್ರಮ ಮಾಡೋಣ ಅಂತ ಮಾಡಿದ್ವಿ. ನೀವು ಅದಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಮಾರ್ಗದರ್ಶನ ಮಾಹಿತಿ ಕೊಡ್ತೀರಾ ಅಂತ ಕೊಡೋಣ ಸರ್ ಅಂತಂದು. ಆಮೇಲೆ ನೆಕ್ಸ್ಟ್ ವಾರ ಮಾಡೋಣ ಅಂತಂದು. ಆಮೇಲೆ ನಾನು ನಿಮಗೆ ಎಷ್ಟು ವಾರ ಕೊಡಬಲ್ಲೆ ಹೇಳಿದೆ. ನಾನು ಈಗ ಒಂದು 28 ವಾರ ಆಗಿದೆ. ಈಗ ಇನ್ನೊಂದು 10 ವಾರ ಸ್ವಾಮಿಗಳ ಬಗ್ಗೆ ಕೊಟ್ಟಾಗ್ಬೋದಾ? ಸ್ವಾಮಿಗಳ ಬಗ್ಗೆ 10 ವಾರ ಅಂತಂದರೆ 150 ನಿಮಿಷ ಸ್ವಾಮಿಗಳನ್ನ ಬಗ್ಗೆ ಪರಿಚಯ ನೆನಪಿನೇ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆ ಅದನ್ನ ಅಷ್ಟಕ್ಕೆ ಸೀಮಿತ ಮಾಡೋದು ಆಗೋದಿಲ್ಲ ಸರ್. ಹಾಗಾಗಿ ಏನು ಮಾಡೋಣ ಅಂತಂದರೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ, ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು ಅಂತ ಕಾಣ್ತದೆ. 1993 ಮಾಮಕ್ಕಾಲ್ ಕಾರ್ಯಕ್ರಮ ಪ್ರಸಾರ ಆಯಿತು. 15 ನಿಮಿಷಗಳ ಕಾಲ 72 ವಾರಗಳ ಕಾಲ ಆ ಕಾರ್ಯಕ್ರಮವನ್ನು ಪ್ರಸಾರ ಮಾಹಿತಿ ಕೊಡ್ತಾ ಹೋದರೆ ಆ ಕಾರ್ಯಕ್ರಮ ಅದನ್ನು ಸಿದ್ಧ ಮಾಡ್ತಾ ಹೋಗ್ತಾರೆ. ಕೊನೆಗೆ ಶಿಲ್ಪವೈಭವ 3 ಅಂತ ಹೇಳಿ ಸಾವಿರದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವ್ರನ್ನ ಸನ್ಮಾನ ಮಾಡಿದ್ದು. ಆಕಾಶವಾಣಿ ಕಲಾವಿದರನ್ನ, ಆಕಾಶವಾಣಿ ಕಾರ್ಯಕ್ರಮಗಳನ್ನ ಎಲ್ಲ ಅವ್ರ ಬಗ್ಗೆ ಅಷ್ಟು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಶಿಲ್ಪವೈಭವ 100 ಅವ್ರ ಬಗ್ಗೆ ಕಾರ್ಯಕ್ರಮ ತುಂಬ ವಿಶೇಷ ಆಗುತ್ತೆ. ನೋಡಬೇಕಂತಂದರೆ ಬೆಟ್ಟದ ಹಿಡಿದಾಡು ಹೀಗಿದೆ ಬೆಟ್ಟ ಇಲ್ಲಿ ರನ್ನ ಕುತ್ಕೊಂಡು ಹೆಸರಿಟ್ಟಿದ್ದಾನೆ ಶ್ರೀ ಕವಿರತ್ನ ಅಂತ ಹೇಳಿ. ರನ್ನನ ಆಶ್ರಯದಾತ ಚಾಮುಂಡರಾಯ ಅವರು ದಂಡನಾಯಕ, ಪ್ರಧಾನಿ, ಪವರ್ಫುಲ್ ಮ್ಯಾನ್. ಇವನು ಕವಿ ಇಲ್ಲಿ ಕೂತ್ಕೊಂಡು ಅವನ ಹೆಸರು ಕೆತ್ತಿದ್ದಾನೆ ಶ್ರೀ ಕವಿರತ್ನ ಅಂತ ಹೇಳಿ. ಚಾಮುಂಡರಾಯನಿಗೆ ಹೆಸರು ಕೆತ್ತಿದ್ದಾನೆ. ಎಲ್ಲಿ ಕೆತ್ತಬೇಕಾಗಿತ್ತು ಅದು ಇಲ್ಲಿ ಕೆತ್ತಬೇಕಾಗಿತ್ತು. ಹೌದಾ? ಎಲ್ಲರೂ ನಿರೀಕ್ಷಣೆ ಮಾಡೋದು ತಲೆ ಇರ್ತಾರೆ. ರನ್ನನ್ನು ಸಾಕಿದವನು ಚಾಮುಂಡರಾಯ. ಅವನು ಚಾಮುಂಡರಾಯ ತಲಕಾಡಿನ ಗಂಗರ ದಂಡನಾಯಕ, ಮಹಾಪ್ರಧಾನಿ, ವೆರಿ ಪವರ್ಫುಲ್ ಮ್ಯಾನ್.
ಅವನು ಇಲ್ಲಿ ಹೆಸರು ಕಟ್ಟಬೇಕಾಗಿತ್ತು. ಅವನು ಕೆತ್ತರು ಈ ಜಾಗಕ್ಕೆ. ಅವನ ಕೆಳಗಡೆ ಕೂತು ಚಾಮುಂಡಯ್ಯ ಅಂತ ಹೆಸರು. ಅಲ್ಲಿ ಯಾವುದಕ್ಕೆ ಬೆಲೆ ಸಿಕ್ತು? ವಿದ್ವತ್ಗೋ ಇಲ್ಲ ಅಧಿಕಾರಕ್ಕೋ. ಬೇರೆ ನೋಡ್ತಾ ಹೋದ್ರೆ ನಮಗೆ ಪೂಜೆ ಅರ್ಥವಾಗಬೇಕು. ಶಾಸನಗಳನ್ನು ಅಧ್ಯಯನ ಮಾಡೋದು ಹೇಳಿದ್ರಲ್ಲ, ಇವೊಂದು ಧರ್ಮದಾಷ್ಟಾಕ್ಷರ ಇಲ್ಲಿದೆ. ಅವ್ನು ಕೆಟ್ಟದ್ದು ಬಂಡೆ ಮೇಲೆ ಕೂತ್ಕೊಂಡು ಕೆಟ್ಟಿದ್ದಾನೆ ಶ್ರೀ ಕವಿದಾಸ್ತ ಅಂತ ಹೇಳಿ. ಚಾಮುಂಡಯ್ಯ ಅಂತ ಹೇಳ್ಬಿಟ್ಟು ಚಾಮುಂಡಯ್ಯ ಅವನೇ ಹೆಸರು ಕೆಟ್ಟಿದ್ದಾನೆ. ಕೆತ್ತಿರೋದು ಯಾವ ಯಾವುದೋ ಅವ್ರ ಕೆಳಗಡೆ ಕೂತ್ಕೊಂಡು ಕೆತ್ತಿರ್ಬೇಕಾದ್ರೆ ಏನು ಅನಿಸುತ್ತೆ? ವಿದ್ವತ್ತ ಹಣ ಮೂರು ಕೊಟ್ಟರು. ಧರ್ಮದಾಷ್ಟಾಕ್ಷರ ನೀರೊಳಗೆ ಪ್ರವರ್ತನ ಮೃಗ ಪಥಾಕಂ ಹೇಳಿದೆಯಾ? ಜನರ ಗದ ಇದ್ದ ಭೀಮ ಅಟ್ಟಿಸ್ಕೊಂಡು ಬಂದಾಗ ದುರ್ಯೋಧನ ವೈಶಂಪಾಯನ ಸರೋವರದೊಳಗಡೆ ಉಟ್ಕೊಂಡ್ಬಿಡ್ತಾನೆ. ಅವನಿಗೆ ಗೊತ್ತಾಗುತ್ತೆ ಹೆಜ್ಜೆ ಬಿಟ್ಟು ಇದು ಮಾಡಿದ್ರೆ. ಆಗ ಬೈಲಿ ಶುರು ಮಾಡ್ತಾನೆ ಭೀಮ. ಎಲ್ಲ ದುರ್ಯೋಧನ ಬೆಳೆಸ್ಕೊಂಡಿದ್ದೆ ಹಾಗೆ ಹೀಗೆ ಇದೆ. ಆಗ ಎಲ್ಲ ನೀರೊಳಗೆ ಇದ್ದು ಪ್ರವರ್ತನಂ ಮೃಗ ಪಥಾಕಂ. ಮೃಗ ಪಥಾಕ ಅಂದರೆ ದುರ್ಯೋಧನ. ನೀರೊಳಗಡೆ ಇದ್ದು ಭೀಮನ ಮಾತು ಕೇಳಿ ಅವನು ದೌತ್ ಹೋಗ್ಬಿಡ್ತಾನೆ. ಎಷ್ಟು ಕೋಪ ಬಂದಿರಬೇಕು ದುರ್ಯೋಧನಿಗೆ. ಕಟ್ಕೊಂಡು ಇದ್ದ. ಆಮೇಲೆ ಬೇಳೆ ಬರ್ತಾನೆ. ಅದು ಕಡೆ ಬಂದು ನೆನೆಸ್ಕೊಳಕ್ಕಾಗತ್ತೆ ಅದನ್ನು. ನೀರೊಳಗಡೆ ಇದ್ದು ಗೌರ್ತಾ ಇದ್ದಾರೆ ಅಂತ ಬೆಳೆಯೋ ಮುಂದೆ